ಗರುಡರು ಭಗವಂತನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೀದೃಶೋ ಯಮಲೋಕಸ್ಯ ಪಂಥ ಭವತಿ ದುಃಖದ ತತ್ರ ಯಾಂತಿ ಯಥಾ ಪಾಪಾಃ ತನ್ಮೇ ಕಥಯ ಕೇಶವ. ಮೊದಲ ಅಧ್ಯಾಯದಲ್ಲಿ ಇಹ ಮತ್ತು ಪರಲೋಕಗಳ ದುಃಖವನ್ನು ಭಗವಂತ ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾನೆ. ಕೇಳಿದ ಗರುಡರು ವಿಸ್ತಾರವಾಗಿ ಕೇಳುವ ಅಪೇಕ್ಷೆಯನ್ನು ಸೂಚಿಸ್ತಾ ಇದ್ದಾರೆ. ಹೇ ಭಗವಂತ, ಯಮಲೋಕದ ಮಾರ್ಗ ಹೇಗೆ ದುಃಖದಾಯಕ ಆಗಿದೆ, ಪಾಪಿಯಾದ ಜೀವ ಅಲ್ಲಿಂದ ಹೇಗೆ ಹೋಗ್ತಾನೆ, ಯಾವ ರೀತಿ ಹೋಗ್ತಾನೆ, ಅದನ್ನೆಲ್ಲ ನನಗೆ ಹೇಳ್ರಿ. ಭಗವಂತ ಹೇಳುವ ಮೊದಲು ಗರುಡನಿಗೆ ಹೇಳ್ತಾ ಇದ್ದಾನೆ, ವರ್ಣನೆ ಮಾಡೋದು ಹಾಗಿರಲಿ. ಮಮ ಭಕ್ತೋಪಿ ತತ್ಸುತ್ವ ತ್ವಂ ಭವಿಷ್ಯಸಿ ಕಂಪಿತಃ. ಯದ್ಯಪಿ ನೀನು ನನ್ನ ಭಕ್ತ, ಈ ಮಾತಿನ ಅರ್ಥ ನೀನೇನು ನಾನು ಹೇಳುವ ನರಕಕ್ಕೆ ಹೋಗಬೇಕಾದ್ದಿಲ್ಲ. ಯಾಕೆ? ನೀನು ನನ್ನ ಭಕ್ತ. ಇದರರ್ಥ ಯಾರು ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಮಾಡ್ತಿರ್ತಾರೆ ಅವ್ರಿಗೇನು ಸಂಬಂಧ ಇಲ್ಲ ಇದು. ಆದರೂ ನನ್ನ ಭಕ್ತನಾದರೂ ನೀನು ಹೋಗದಿದ್ದರೂ ಕೇಳುವ ಮಾತ್ರದಿಂದಲೇ ನಿನಗೂ ಕೂಡ ಭೀತಿ ಉಂಟಾಗಿ ನಡುಕ ಉಂಟಾಗತ್ತಪ್ಪ. ಯಾಕಂದರೆ ಯಮದೂತರು ಜೀವನನ್ನು ಎಳೆದೊಯ್ಯುವ ಮಾರ್ಗದ ಒಳಗೆ ಎಲ್ಲಿಯೂ 86,000 ಯೋಜನ ದೂರದ ದಾರಿಯಲ್ಲಿ ಎಲ್ಲಿಯೂ ಒಂದು ಮರ ಇಲ್ಲಂತೆ. ಮರದ ನೆರಳಿಲ್ಲ, ನೆರಳು ಇಲ್ಲ, ಮರವೂ ಇಲ್ಲ. ಯತ್ರ ವಿಶ್ರಮತೆ ನರಃ. ಆಯಾಸವಾದಾಗ ಎಲ್ಲಿಯಾದರೂ ಕೂತ್ರೆ, ಮರದ ಕೆಳಗೆ ಕೂತ್ರೆ, ನಿಂತರೆ ಎಷ್ಟೋ ಒಂದು ಸ್ವಲ್ಪ ಆಯಾಸ ಪರಿಹಾರ ಆಗತ್ತೆ. ಆಯಾಸ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದ ವೃಕ್ಷ ಛಾಯ ಇಲ್ಲ. ಪ್ರಾಣಧಾರಣೆ ಮಾಡಲಿಕ್ಕೆ ಬೇಕಾದಂತಹ ಅನ್ನಪಾನಾದಿಗಳು ಆ ದಾರಿಯಲ್ಲಿ ಇಲ್ಲ. ನ ಜಲಂ ದೃಶ್ಯತೆ ಕ್ವಾಪಿ. ಎಲ್ಲಿ ನೀರಿಲ್ಲ, ನೀರಿಲ್ಲ, ಅನ್ನ ಇಲ್ಲ, ನೆರಳಿಲ್ಲ. ಇದು ಒಂದು. ಇದ್ರ ಜೊತೆಗೆ ಇನ್ನೊಂದೇನು ಗೊತ್ತಾ? ತಪಂತೆ ದ್ವಾದಶಾದಿತ್ಯಾ ಪ್ರಳಯಾಂತೆ ತಾಕಗ. 12 ಜನ ಸೂರ್ಯರಿರ್ತಾರಂತ ಆ ದಾರಿ ಒಳಗೆ. ಒಂದು ಸೂರ್ಯ ನೆತ್ತಿ ಮೇಲೆ ಬಂದ್ರೇ ನಮಗೆ ನಡಿಲಿಕ್ಕಾಗಲ್ಲ. ನಮಗೆ ಸೂರ್ಯ ಹತ್ತಿರ ಬಂದರೂ ಪ್ರಾಬ್ಲಮ್, ದೂರ ಹೋದರೂ ಪ್ರಾಬ್ಲಮ್. ಹತ್ತಿರ ಬಂದರೆ ಸನ್ ಬರ್ನ್ ಅಂತ ಸತ್ತೇ ಹೋಗ್ತಾನೆ. ದೂರ ಹೋದರೆ ಈ ಕರೋನವೇ ಮೊದಲಾದ ಕಾಯಿಲೆ ಅಟ್ಟಿಸ್ಕೊಂಡು ಬರುತ್ತೆ. ಹತ್ರನೂ ಬರಬಾರ್ದು, ದೂರನೂ ಬರಬಾರ್ದು. ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತ. ಅಲ್ಲ, ನಿಜವಾಗಿ ಈ ಡಿಸ್ಟೆನ್ಸ್ ಯಾರು ಮೇಂಟೈನ್ ಮಾಡಿಸ್ತಾ ಇದ್ದಾನೆ? ಸೂರ್ಯ ಒಂದು ದಿವಸನಾದರೂ 1-2 ಕಿಲೋಮೀಟ್ರ್ ಹತ್ತಿರ ಹೋಗೋಣ ಅಂತ ಬಂದುಬಿಟ್ರೆ ಮುಗೀತು ನಮ್ಮ ಕತೆ. ಬೇಡ ಇವ್ರು ಯಾರು ಅರ್ಘ್ಯ ಪ್ರದಾನ ಮಾಡಲ್ಲ ಅಂತ ದೂರ ಹೋಗ್ಬಿಟ್ರು ಕಷ್ಟ. ದೂರನೂ ಹೋಗಬಾರ್ದು, ಹತ್ತಿರನೂ ಹೋಗಬಾರ್ದು, ಸೇಮ್ ಪ್ಲೇಸಲ್ಲಿರಬೇಕು. ಹಾಗೆ ನೋಡಿಕೊಂಡ ಭಗವಂತನ ಶಕ್ತಿ ಬಹಳ ಅದ್ಭುತವಾದ. ನರಕದ ಮಾರ್ಗದಲ್ಲಿ ಮಾತ್ರ 12 ಜನ ಸೂರ್ಯರು ಇರ್ತಾರೆ, ಏಕಕಾಲದಲ್ಲಿಯೇ ಇರ್ತಾರೆ. ತಸ್ಮಿನ್ ಗಚ್ಚತಿ ಪಾಪಾತ್ಮ. ನೋಡಿ, ಆಶ್ಚರ್ಯ ಗೊತ್ತಾ? ಆದರೆ ಪಾಪಿ ಆದವನಿಗೆ ತುಂಬ ಶೀತ ಆಗತ್ತಂತೆ. ಅಟ್ ಸೂರ್ಯ ಇದ್ದರೂ ಶೀತ ಆದರೆ ಏನು ಮಾಡಬೇಕ್ರಿ? ಅದೇನೆಂದರೆ ಪ್ರಾರಬ್ಧ ಕರ್ಮ ಅಂತಷ್ಟೇ. ವಾತ, ಅಲ್ಲಲ್ಲಿ ಗಾಳಿ. ಅಲ್ಲ, ಮರನೇ ಇಲ್ಲ ಅಂತೀರಿ, ಇಲ್ಲ, ಆದರೂ ಗಾಳಿ ಬರುತ್ತೆ.
ಸೂರ್ಯ ಇದ್ದಾನೆ ಆದರೂ ನೆಗಡಿ ಬರುತ್ತೆ. ಏನು ಮಾಡ್ತೀರಿ? ಅದ್ರಲ್ಲಿ ಭಾಳ ಪೀಡಿಸಲ್ಪಡ್ತಾನೆ. ದಾರಿಯ ಉದ್ದಕ್ಕೂ ಅಲ್ಲಲ್ಲಿ ಮುಳ್ಳುಗಳು, ವಿಷಯುಕ್ತವಾದ ಸರ್ಪಗಳು, ಕೆಲವೆಡೆ ಭಯಾನಕವಾದ ಸಿಂಹ, ವ್ಯಾಘ್ರ, ನಾಯಿ ಇದೆಲ್ಲ ಬಂದು ಇವನನ್ನು ಕಚ್ಚಿ ತಿನ್ನತ್ತೆ. ಅಲ್ಲೇ ಎಲ್ಲಿ ಕಚ್ಚಿರುತ್ತೆ ಅಲ್ಲಿ ಚೇಳು ಕುಟುಕತ್ತೆ. ಕೆಲವು ಕಡೆ ಕಾಳ್ಗಿಚ್ಚಲ್ಲಿ ಸುಡಲ್ಪಡ್ತಾನೆ. ಅಲ್ಲಿಂದ ಮುಂದೆ ಹೋದರೆ ಒಂದು ವನ ಇದೆಯಂತೆ, ಮರ ಇದೆಯಂತಲ್ಲಿ. ಅದೇನು ಮರ, ಏನು ವನ, ಅದು ವಿಶ್ರಾಂತಿ ತಗೊಳ್ಳುವಂಥದ್ದಲ್ಲ. ಅಲ್ಲಿ ಎಲ್ಲ ಎಲೆಗಳು ಕತ್ತಿ ಇದ್ದಾಗಿರುತ್ತದೆ. ಅದಕ್ಕೆ ಹಸಿ ಪತ್ರವನ ಅಂತ ಕರೀತಾ ಇದ್ದಾರೆ. ಹಸಿ ಅಂದರೆ ಖಡ್ಗ, ಪತ್ರ ಅಂದರೆ ಎಲೆ. ಆ ಕಾಡಿನ ಒಳಗಿರುವ ಮರದ ಎಲೆಗಳು ಕತ್ತಿ ಇದ್ದಾಗಿರುತ್ತೆ. ಅದು 2000 ಯೋಜನೆ ಇದೆಯಂತ. ಅದರೊಳಗೆ ಯಮದೂತರು ಈ ಜೀವನನ್ನು ಎಳ್ಕೊಂಡು ಹೋಗಿಬಿಡ್ತಾರೆ. ಕೈ ಕಾಲು ಎಲ್ಲ ಪರ್ಚಿ ತುಂಬ ಯಾತನೆಯನ್ನು ಅನುಭವಿಸ್ತಾನೆ. ಸದಾ ಅವಾಗ್ನಿ ತತ್ರೈಶ್ಚಿನ್ ಭಿನ್ನ ಪ್ರಜಾಯತೆ. ಹಸಿಪತ್ರದ ಎಲೆಗಳಿಂದ ಆ ಜೀವ ಚಿನ್ನ ಭಿನ್ನ ಆಗ್ತಾನೆ. ಹಾಗೆ ಮುಂದೆ ಹೋದಾಗ ಒಂದು ಕತ್ತಲ ಹಳ್ಳದಲ್ಲಿ ಬೀಳ್ತಾನೆ. ಕೆಲವು ಕಡೆ ಎತ್ತರವಾದ ಪರ್ವತದಿಂದ ಅವನನ್ನು ಕೆಳಗೆ ತಳ್ಳುತ್ತಾರೆ. ಕೆಲವು ಕಡೆ ಗಚ್ಚತೆ ಕ್ಷುರದಾರಾಸು. ಕ್ಷುರ ಅಂದರೆ ಕತ್ತಿ, ಅದರ ಅಲಗು, ಅದರ ಕಾರ್ನರ್ ಎಡ್ಜ್ ಇರುತ್ತೆ, ಅದರ ಮೇಲೆ ಅಸ್ತ್ರದ ಮೇಲೆ, ಶಸ್ತ್ರದ ಮೇಲೆ ನಡಿಬೇಕು. ಕೆಲವು ಕಡೆ ಮೊನಚಾದ ಕಲ್ಲುಗಳು, ಅದರ ಮೇಲೆ ನಡಿಬೇಕು. ಕೆಲವು ಕಡೆ ನೀರಲ್ಲಿ ಬೀಳ್ತಾರೆ. ಕೆಲವು ಕಡೆ ಕರ್ದಮ ಅಂದರೆ ಕೆಸರು, ಅದರೊಳಗೆ ಬೀಳಬೇಕು. ಸಂತಪ್ತವಾಲುಕ ಕೀರ್ಣೆ, ಚೆನ್ನಾಗಿ ಕಾದ ಮರಳಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಕೆಲವರು ಮಾತಾ ತಾಮ್ರಮಯೇ ಕ್ವಚಿತ್, ಕಾದ ತಾಮ್ರದ ತಗಡಿನ ಮೇಲೆ ನಡಿಬೇಕು. ಕ್ವಚಿದಂಗಾರ ರಾಶವು, ಕೆಲವು ಕಡೆ ಕೆಂಡದ ರಾಶಿ, ಅದರ ಮೇಲೆ ನಡಿಬೇಕು. ಕೆಲವು ಕಡೆ ತುಂಬ ಹೊಗೆ, ಏನು ಕಾಣಲ್ಲ, ಗಾಢವಾದ ದಟ್ಟವಾದ ಹೊಗೆ, ಅದರೊಳಗೆ ಹೋಗಬೇಕು. ಕೆಲವು ಕಡೆ ಮಳೆ ಆಗತ್ತಂತೆ. ಮಳೆ ಅಂದರೆ ಈ ಥರದ ಮಳೆ ಅಲ್ಲ, ಅಂಗಾರ ವೃಷ್ಟಿ. ಅಂಗಾರ ಅಂದರೆ ಹಣೆಗಚ್ಕೊಳ್ಳೋದಲ್ಲ, ಅಂಗಾರಕ್ಕೆ, ಕೆಂಡಕ್ಕೆ ಅಂಗಾರ ಅಂತ ಹೆಸರು. ಅಂಗಾರ ಕೊಡಿ ಅಂತ ಯಾರು ಕೇಳಿದ್ರೆ ಕೆಂಡ ಕೊಟ್ಬಿಟ್ಟಿರ. ಆಮೇಲೆ ಬೆಂಕಿಯ ಮಳೆ ಸುರಿದು ಹೋಗುತ್ತೆ. ಕೆಲವು ಕಡೆ ಶಿಲಾವೃಷ್ಟಿ, ಕಲ್ಲಿನ ಮಳೆ. ಕೆಲವು ಕಡೆ ಕೆಸರಿನ ಮಳೆ, ಕೆಲವು ಕಡೆ ರಕ್ತದ ಮಳೆ, ಕೆಲವು ಕಡೆ ಶಸ್ತ್ರದ ಮಳೆ, ಕೆಲವು ಕಡೆ ಮಾತ್ರ ನೀರಿಂದೇ ಮಳೆ ಬರುತ್ತೆ. ಸದ್ಯ ಪರವಾಗಿಲ್ಲ ಆಚಾರ್ಯ, ನೀರಿಂದ ಬರುತ್ತಲ್ಲಪ್ಪ ಹೀಗೆ ಅಂದ್ಕೊಂಡಿರಾ? ನೀರಿಂದು ಅಂದರೆ ಉಷ್ಣ ಅಂಬು ವರ್ಷಣಂ, ಕೊತ ಕುದಿಯುವ ನೀರಿನ ಮಳೆ. ಏನು ಮಾಡ್ಬೇಕು ಇಂಥದ್ದು? ಕ್ಷಾರ ಕರ್ದಮ ವೃಷ್ಟಿಶ್ಚ ಮಹಾನೀಂ ನಾನಿ ಕ್ವಚಿತ್, ವಪ್ರಪ್ರರೋಹಣಂ ಕ್ವಾಪಿ ಕಂದರೇಶು ಪ್ರವೇಶನಂ. ಒಂದೊಂದು ಸತಿ ಮೇಲೆ ಹತ್ತಬೇಕು, ಇಳಿಬೇಕು, ತಳ್ತಾರೆ. ಕೆಲವು ಕಡೆ ಗಾಢ ಅಂಧಕಾರ, ಕಷ್ಟಪಟ್ಟು ಏರಬೇಕಾದ ಬಂಡೆ ಇವೆಲ್ಲ. ಅದರ ಮಧ್ಯದಲ್ಲಿ ಒಂದು ನದಿ ಬೇರೆ. ನದಿ ಅಂದ ತಕ್ಷಣ ಸಂತೋಷ ಆಗಿಬಿಡುತ್ತೆ, ಒಂದೆರಡು ಸ್ನಾನ ಮಾಡಿಕೊಂಡು ಎಲ್ಲ ಹೋಗ್ಬೋದೇನೋ ಅಂತ. ಅಂಥ ನದಿ ಅಲ್ಲ ಅದು. ಅದು ವೈತರಣಿ ನದಿ, ವೈತರಣಿ ಅಂತ ಕರಿತಾ ಇದ್ದಾರೆ. ಸಾ ದೃಷ್ಟ್ವಾ ದುಃಖದ ಕಿಂವಾ ಯಸ್ಯ ವಾರ್ತಾ ಭಯಾವಹ. ಅದ್ರ ಕತೆ ಹೇಳೋದೇ ಕೇಳೋದೇ ಅತ್ಯಂತ ಭಯದಾಯಕ. ಅದು 100 ಯೋಜನ ದೊಡ್ಡ ನದಿ ಅಂತ, ಅಂದರೆ 1200 ಕಿಲೋಮೀಟರ್ ಇರುತ್ತೆ ಆ ನದಿ. ಅಂಥ ನದಿ. ಅದರ ವರ್ಣನೆ ಹೇಳ್ತೇನೆ ಕೇಳು.
ಅದು ನದಿ ಅಂದರೆ ನೀರಿಲ್ಲ ಅದರೊಳಗೆ, ರಕ್ತ ಮತ್ತು ಕೀವುಗಳ ನದಿ. ಅದು ಯಾವಾಗಲೂ ತುಂಬಿ ಹರಿಯತ್ತೆ. ಒಳಗೆ ಹೋಗೋದು ಬೇಡ ಆಚಾರ, ದಂಡೆ ಒಳಗೆ ಇದ್ದುಬಿಟ್ರೆ ಹೇಗೆ ಇರ್ಬೋದಾ ಅಂದರೆ ಆ ದಂಡೆ ಅಸ್ಥಿ ವೃಂದ ತಟ ದುರ್ಗಾ ಮಾಂಸ ಶೋಣಿತ ಕರ್ದಮ, ಎಲುಬುಗಳೇ ಅದರ ದಂಡೆ, ಅನೇಕ ಮೂಳೆಗಳು. ಮತ್ತು ಅದರ ಕೆಸರು ಅಂದರೆ ಮಾಂಸ ಮತ್ತು ರಕ್ತ. ಅದರ ಕೆಸರು, ಅದರ ಮುಂದೆ ಮರಳು ದಂಡೆ ಬದಲು ಮೂಳೆ, ಅದರ ದಂಡೆ ಮಧ್ಯದಲ್ಲಿ ರಕ್ತ ಕಿವಿಗಳ ನದಿ. ಅಗಾಧ ದುಸ್ತರ ಪಾಪೈ, ಅದು ಈ ತುದಿಯಿಂದ ಆ ತುದಿ ಕಾಣೋದೇ ಇಲ್ಲ. ಪಾಪಿ ಆದವನಿಗೆ ದಾಟೋದು ಅಷ್ಟು ಸುಲಭ ಅಲ್ಲ. ಅದು ಪಾಪಿಯನ್ನು ನೋಡಿದ್ರೆ ಆ ನದಿ ಖುಷಿ ಪಡತ್ತಂತ, ಅಂತೂ ಬನ್ನಪ್ಪ ಒಬ್ಬ ಸಿಕ್ಕ ಇವತ್ತು ಅಂತ. ಆಗತಂ ಪಾಪಿನಂ ದೃಷ್ಟ್ವಾ ಜ್ವಾಲಾ ಧೂಮ ಸಮಾಕುಲ ಕ್ವತತೆ ಸಾ ನದಿ ತಾರ್ಕ್ಷ್ಯ ಕಟಾಹಾಂತಗ್ರತಂ ಯಥಾ. ಪಾಪಿ ಬಂದರೆ ಅದರ ಒಳಗೆ ಅಲೆಗಳು ಉಕ್ಕಿ ಉಕ್ಕಿ ಉಕ್ಕತ್ತಂತೆ. ಪಾಪಿಯನ್ನು ನೋಡಿ ಆನಂದ ಅದಕ್ಕೆ. ಹೇಗೆ ಉಕ್ಕತ್ತೆ ಅಂದರೆ, ಒಳ್ಳೆ ಉರಿ ಹಾಕಿ ಬಾಣಲೆ ಒಳಗೆ ಎಣ್ಣೆ ಹಾಕಿದ್ರೆ ಕೊತ ಕೊತ ಕುದಿಯತ್ತಲ್ಲ, ಹಾಕಿ ಕೊತ ಕೊತ ಕುದಿಯತ್ತ ಅಂಥ ನದಿ. ಅದರ ಒಳಗೆ ಒಂದು ಕ್ರಿಮಿ, ಅದಕ್ಕೆ ಸೂಚಿ ವಕ್ತ್ರ ಅಂತ. ಸೂಚಿ ಅಂದರೆ ಸೂಜಿ, ವಕ್ತ್ರ ಅಂದರೆ ಮುಖ, ಅದರ ಕೊಕ್ಕು ಸೂಜಿ ಥರ ಕೊಕ್ಕಿರುತ್ತೆ. ಅದು ಕ್ರಿಮಿಗಳು. ಅದು ಈ ಜೀವನ ಸುತ್ತ ಸೇರ್ಕೊಂಡು ಬಿಡುತ್ತೆ. ಒಂದು ಸೊಳ್ಳೆ ಕಡಿದ್ರೆ ಸಹನೆ ಇಲ್ಲದೆ ಕೊಂದಿರ್ತೀವಿ, ಅಲ್ಲಿ ನೂರಾರು, ಅಲ್ಲಿ ಯಾವ ಮಸ್ಕಿಟೋ ಕಾಯಿಲಾಗಲಿ ಏನಿಲ್ಲ. ವಜ್ರ ತುಂಡೈ, ಅವುಗಳ ಕೊಕ್ಕು ವಜ್ರ ಸದೃಶ. ಅವು ಸುತ್ತಲೂ ಮುತ್ತು ಬಿಡುತ್ತೆ. ಅದರೊಳಗೆ ಮೊಸಳೆ, ತಿಮಿಂಗಿಲ ಇವೆಲ್ಲ ಇದೆ. ಅಲ್ಲಿ ಏನಿದೆ ಅದೆಲ್ಲ ಮಾಂಸಾಹಾರಿ ಪ್ರಾಣಿಗಳು. ಈ ಜೀವನ ಹಾಕಿದ ತಕ್ಷಣ ಅವೆಲ್ಲ ಕಚ್ಚಿ ಕಚ್ಚಿ ತಿನ್ನುತ್ತೆ. ಇವನಿಗೆ ಇನ್ನೂ ತಳ್ಳೇ ಇರಲ್ಲ ನದಿ ಒಳಗೆ. ಆ ನದಿ ನೋಡೇ ಹೆದರ್ತಾನೆ. ಯಾರಾದರೂ ನನ್ನ ಈ ನದಿಯಿಂದ ದಾಟಿಸುವವರಿದ್ದಾರ ಅಂತ. ಹಾ ಅಭ್ರಾತ ಪುತ್ರತ ತೇತಿ ಪ್ರಲಂಬಂತಿ ಮುಹುರ್ಮುಹು. ತುಂಬ ಪಾಪಿಯಾದವ ತನ್ನ ಮಕ್ಕಳನ್ನು, ತನ್ನ ಹೆತ್ತವರನ್ನು, ಒಡ ಹುಟ್ಟಿದವರನ್ನು, ಬಂಧು ಬಾಂಧವರನ್ನು ದೈನ್ಯದಿಂದ ಕೂಗುತ್ತಾನಂತ. ಯಾರಾದರೂ ನನ್ನ ಬಿಡಿಸ್ಬಾರ್ದ ಅಂತ. ಯಾರಿಗಾರ ಕೇಳಿಸಿದ್ರಲ್ವ? ಕೇಳಿಸೋದೇ ಇಲ್ಲ. ಅಲ್ಲ, ಕೇಳಿಸಿದ್ರೂ ಯಾರು ಅಲ್ಲಿ ಹೋಗಿ ಬಿಡಿಸೋರು ಯಾರಿಲ್ಲ. ಮಹಾಘೋರಾತಿ ಗರ್ಜಂತಿ ದುರ್ನಿರೀಕ್ಷ್ಯ ಭಯಾವಹ. ಘೋರವಾಗಿ ಗರ್ಜನೆ, ಅದರ ಸೌಂಡೇ ಭಯ ಆಗುತ್ತೆ ನೋಡಿದ್ರೆ. ಅದನ್ನು ನೋಡಿದ ಮಾತ್ರದಿಂದಲೇ ಪಾಪಿ ಜೀವ ಮೂರ್ಛೆ ಬಿದ್ದು ಬಿಡ್ತಾನೆ. ಇನ್ನೇನೋ ಹೋಗಂದಿಲ್ಲ, ತಳ್ಳಂದಿಲ್ಲ, ಬಿದ್ದಿಲ್ಲ, ನೋಡಿದ್ರೆ ಮೂರ್ಛೆ ಬೀಳ್ತಾನೆ. ಅವನನ್ನು ಆ ನದಿ ಒಳಗೆ ತಳ್ಳಿಬಿಟ್ರೆ ಆವರ್ತ ಶತಸಾಹಸ್ರೈ, ಸಾವಿರಾರು ಬಾರಿ ಕೆಳಗೆ ಹೋಗ್ತಾನೆ, ಮೇಲೆ ಬರ್ತಾನೆ, ಕೆಳಗೆ ಹೋಗ್ತಾನೆ, ಮೇಲೆ ಬರ್ತಾನೆ, ಮುಳುಗೋದು, ಮೇಲೆ ಬರ್ತಾನೆ. ಕ್ಷಣಂತಿಷ್ಠಂತಿ ಪಾತಾಳೆ ಕ್ಷಣಾದುಪರಿ ವರ್ತಿನಃ. ಒಂದೇ ಕ್ಷಣಕ್ಕೆ ನೆಲ ಮುಟ್ತಾನೆ ಕೆಳಗೆ, ನೀರೊಳಗೆ ಒಂದೇ ಕ್ಷಣಕ್ಕೆ ಮೇಲೆ ಬರ್ತಾನೆ, ಮೇಲಗೋ ಮೇಲೆ. ನೋಡಿ, ಭಗವಂತ ಈ ಸಂದರ್ಭದಲ್ಲಿ ಗರುಡನಿಗೆ ಹೇಳ್ತಾನೆ, ಪಾಪೀನಾಂ ಪತನಾಯೈವ ನಿರ್ಮಿತ ಸಾ ನದಿ ಖಗ. ಹೇ ಗರುಡ, ಪಾಪಿಯಾದ ಜೀವನಿಗೆ ಒಳಗೆ ಹಾಕಬೇಕು ಅಂತಲೇ ಈ ನದಿನ ಮಾಡಿದ್ದೀನಿ ಅಂತ. ಅವ್ರಿಗೋಸ್ಕರ ಮಾಡಿರೋದು ಈ ನದಿ. ಈ ಮಡಿಯವರಿಗೆ ಸ್ನಾನಕ್ಕೊಂದು ಜಾಗ ಅಂತ ಇಟ್ಟಿರ್ತಾರೆ, ಹಾಗೆ ಮೈಲ್ಗೆ ಅವರಿಗೆ ಒಂದು, ಹಾಗೆ ಪಾಪಿಗಳಿಗೆ ಅಂತಲೇ ಮಾಡಿದ್ದೇನೆ ಅಂತಾನೆ ಭಗವಂತ. ನಾಪರಂ ದೃಶ್ಯತೆ ತಸ್ಯ ದುಸ್ತರ ಬಹು ದುಃಖದ. ತರ ಅಂದರೆ ತರಣ, ತರಣ ಅಂದರೆ ದಾಟೋದು.
ದುಸ್ತರ, ದಾಟಲಿಕ್ಕೆ ಆಗೋಲ್ಲ. ಪಾಪಿ ಆದವನಿಗೆ ನಾ ಎಲ್ಲಿದ್ದೇನೆ, ಮುಂದೆ ಎಲ್ಲಿ ಹೋಗ್ತೇನೆ, ಇದ್ರ ಕೊನೆ ಯಾವುದು ಏನೂ ಕಾಣಲ್ಲ. ಇದೆಲ್ಲ ಆ ಮಾರ್ಗದಲ್ಲಿ ಇರುವಂತಹ ಕ್ಲೇಶಗಳು. ಕೂಗ್ತಾನೆ, ಕಿರ್ಚ್ತಾನೆ, ಅಳ್ತಾನೆ ಪಾಪಿಯಾದವ. ಕೆಲವರನ್ನು ಪಾಶದಿಂದ ಬಿಗಿದು ಎಳ್ಕೊಂಡು ಹೋಗ್ತಾರೆ, ಕೆಲವರನ್ನು ಅಂಕುಶದಿಂದ ತಿವಿದು ಹಿಂದಿನ ಮುಂದಕ್ಕೆ ತಳ್ತಾರೆ. ನಾಸಾಗ್ರ, ಕೆಲವರಿಗೆ ಮೂಗಿನ ತುದಿಗೆ ಹಗ್ಗ ಹಾಕಿ ಎಳಿತಾರೆ, ಕೆಲವರಿಗೆ ಕಿವಿಗೆ. ಆಚಾರ್ಯ ನಾವೇ ಇರಲ್ಲ, ಕಿವಿ ಎಲ್ಲಿರುತ್ತೆ ಅಂತ ಕೇಳಬೇಡಿ. ಆ ಯಾತನಾ ದೇಹದಲ್ಲೂ ಒಂದು ಕಿವಿ ಇರುತ್ತೆ, ಆ ಕಿವಿಗೆ ಹಾಕಿ ಎಳ್ಕೊಂಡು. ಕಾಲಪಾಶಿ ಕೃಷ್ಯಮಾಣ ಕಾಕೈ ಕೃಷ್ಯಾಸ್ತತಾಪರೆ, ಕೆಲವರು ಕಾಗೇನೆ ಎಳ್ಕೊಂಡು ಹೋಗೋ ಹಾಗೆ ಕುತ್ತಿಗೆ ಗಗ್ಗ ಹಾಕಿ ಎಳ್ಕೊಂಡು ಹೋಗ್ಬಿಡ್ತಾರೆ. ತುಂಬ ಪಾಪಿಯಾಗಿದ್ದರೆ ಗ್ರೀವ ಬಾಹುಷು ಪಾದೇಶು ಬದ್ವಾ ಪೃಷ್ಠೇಚ ಶೃಂಖಲೈ. ಶೃಂಖಲ ಅಂದರೆ ಕಬ್ಬಿಣದ ಸರಪಳಿ, ಅದರಿಂದ ಗ್ರೀವ, ಬಾಹು, ಕುತ್ತಿಗೆ, ಕೈ, ಕಾಲು ಎಲ್ಲವನ್ನು ಕಟ್ಟಿ ಎಳ್ಕೊಂಡು ಹೋಗ್ತಾರೆ. ಅಯೋಭಾರ ಚಯಂ ಕೇಚಿತ್, ಕೆಲವರಿಗೆ ಕಬ್ಬಿಣದ ಭಾರವನ್ನು ತಲೆ ಮೇಲಿಟ್ಟು ಪಥಿಯಾಂತಿಯೇ, ದೊಡ್ಡ ಭಾರದ ಕಬ್ಬಿಣದ ಗುಂಡು ತಲೆ ಮೇಲೆ ಇಟ್ಕೊಂಡು ನಡೆಯುತ್ತೆ. ಅವನೇ ಹೋಗೋದು ಕಷ್ಟ, ಅದರ ಮೇಲೆ ಕಬ್ಬಿಣದ ಗುಂಡು ಬೇರೆ. ಯಮದೂತೈ ಮಹಾಗೋರೈ ತಾಡ್ಯಮಾನಾಶ್ಚ ಮುದ್ಗರೈ. ಹೋಗಲಿ, ಏನೋ ಹಣೆ ಬರ ಇದೆಲ್ಲ ಅನುಭವಿಸೋಣ ಅಂದರೆ ಈ ಅಕ್ಕಪಕ್ಕದಲ್ಲಿ ಯಮದೂತರು ಇರ್ತಾರಲ್ಲ, ಅವರು ಸುಮ್ಮನೆ ಹೊಡಿತಿರ್ತಾರೆ. ಸುಮ್ಮನೆ ಅಂದರೆ ಜನ್ಮಾಂತರದ ಕರ್ಮಗಳನ್ನು ನೆನಪು ಮಾಡಿ ಹೊಡ್ತಾರೆ. ಯಾವುದ್ರೊಳಗೆ ಹೊಡಿತಾರೆ? ಕೋಲು, ಚಾವಟೆ, ಹಗ್ಗ, ಇದರೊಳಗೆ ಯಾವುದಲ್ಲ. ಮುದ್ಗರೈ. ಮುದ್ಗರ ಅಂದರೆ ಏನು ಗೊತ್ತಾ? ಹ್ಯಾಮರ್, ಸುತ್ತಿಗೆ, ಮಳೆ ಹೊಡೆಯೋಕ್ಕೆ ಯೂಸ್ ಮಾಡುವಂಥದ್ದು. ಅದನ್ನೇ ಅದು ತೊಗೊಂಡು ಮುದ್ಗರದಲ್ಲಿ ಹೊಡಿತಾರೆ. ಒಂದು ಏಟು ಬಿದ್ದರೆ ಸಾಕು, ಪಾಪಿ ವಮನ ಮಾಡಿಕೊಳ್ತಾನೆ. ತದೇವ ಅಶ್ನಂತಿತೆ ಪುನಃ, ಗತಿ ಇಲ್ಲದೆ ಮತ್ತು ಅದೇ ತಿಂತಾನೆ. ಅವನಿಗೆ ನೆನಪು ಬರುತ್ತೆ. ಇದಕ್ಕೆಲ್ಲ ಕಾರಣ ತಾನು ಮಾಡಿದ ಕರ್ಮಗಳೆಲ್ಲ ನೆನಪಿಗೆ ಬರುತ್ತೆ. ಏನೂ ಮಾಡಲಿಕ್ಕಾಗಲ್ಲ, ವಾಪಸ್ ಬಂದು ರಿಪೇರಿ ಮಾಡ್ಕೊಳ್ಳಿಕ್ಕಾಗದ ಟೈಮ್ ಮುಗಿದೋಗ್ಬಿಟ್ಟಿದೆ. ಎಷ್ಟೋ ಬಾರಿ ಎಕ್ಸಾಮ್ ಹಾಲಲ್ಲಿ ವಿದ್ಯಾರ್ಥಿ ಎಲ್ಲ ಬರೆದು ಆನ್ಸರ್ ಶೀಟು ಕೊಟ್ಟು ಹೊರಗೆ ಬಂದಾಗ ತಾನು ಯಾವ್ಯಾವುದಕ್ಕೆ ಉತ್ತರ ಕೊಟ್ಟೆ, ಏನು ಬರದೆ ವಿಚಾರ ಮಾಡುವಾಗ ಎಲ್ಲೋ ಒಂದು ಮಿಸ್ಟೇಕ್ ಆಗಿಬಿಟ್ರದ್ದು ಗೊತ್ತಾಯ್ತು ಅವನಿಗೆ. ಆದರೆ 1 ನಿಮಿಷ ಅಂತ ಒಳಗೆ ಹೋಗಿ ಬರ್ದು ಕೊಡ್ಲಿಕ್ಕಾಗತ್ತಾ? ಒಂದು ಸತಿ ಪೇಪರ್ ಕೊಟ್ಟ ಮೇಲೆ ಮುಗೀತು. ಹಾಗೆ ಒಂದು ಸತಿ ಮೃತ್ಯುವಿನ ವಶ ಈ ದೇಹ ಆಯಿತು, ಮುಗೀತು. ನಾವು ಎಲ್ಲ ಪಾಪಕ್ಕೆ ಕರೆಕ್ಷನ್ ಇಲ್ಲ. ಇನ್ನು ಭಾಗವತ ಕಡೇ ಮಾತು, 18,000 ಶ್ಲೋಕದ ಕಡೇ ಶ್ಲೋಕ, ಅದು ಎಲ್ಲ ಸ್ಕಂದಗಳ ಸಾರ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ನಾವು ಮಾಡಿದ ಎಲ್ಲ ಪಾಪಗಳನ್ನು ಕಳ್ಕೊಳ್ಬೇಕು ಅಂದರೆ ದೇವರ ನಾಮ ಸಂಕೀರ್ತನೆ ಮಾಡಿ, ಸಂಕೀರ್ತನೆ ಮಾಡ್ತಾ ದೇವರಿಗೊಂದು ನಮಸ್ಕಾರ ಮಾಡಿ. ದೇವರ ನಾಮಸ್ಮರಣೆಯಿಂದ ಪಾಪ ಪರಿಹಾರ, ಸ್ಮರಣೆಯೊಂದಿಗೆ ಮಾಡಿದ ನಮಸ್ಕಾರದಿಂದ ದುಃಖ ಪರಿಹಾರ. ನಮಗೆ ಪಾಪ ಹೋಗಬೇಕು, ಪಾಪದಿಂದ ಉಂಟಾಗುವ ದುಃಖ ಬರಬಾರ್ದು ಅಂದರೆ ಏನು? ತುಂಬ ಸಿಂಪಲ್ಲು, ಮಾಡಲ್ಲ ಅಷ್ಟೇ. ನೀವಲ್ಲ, ನಾನೂ ಮಾಡಲ್ಲ, ಮಾಡಬೇಕು. ನೆನಪು ಬರಬೇಕು ರೀ. ಇನ್ನೇನು ಮಲಗ್ತೀರಿ ಎನ್ನುವಾಗ ಎದ್ದು ದೇವರ ಮುಂದೆ ಹೋಗಿ ಕೈ ಮುಗಿದು, ಸ್ವಾಮಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಮಾಡಿದ್ದೇನೆ, ಅದರಲ್ಲಿ ಏನು ತಪ್ಪುಗಳಿದೆಯೋ ಸರಿಗಳಿದೆಯೋ ನಾನು ಮಾಡಲಿಲ್ಲ, ನನ್ನೊಳಗೆ ನಿಂತು ನೀನೇ ಮಾಡಿಸಿದ್ದೀಯಾ, ಇದನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಪೂಜಾ ರೂಪವಾಗಿ ಸ್ವೀಕಾರ ಮಾಡು. ಮಾಡಿದ ಕರ್ಮದ ಒಳಗಿರುವ ಲೋಪಗಳನ್ನೆಲ್ಲ ನೀನು ತಿದ್ದು ನನ್ನನ್ನು ಉದ್ಧಾರ ಮಾಡು ಅಂತ ಅವನ ನಾಮ ಸಂಕೀರ್ತನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದ. ಏನು ಗಂಟು ಹೋಯ್ತು ರೀ? ಇಲ್ಲ ಆಚಾರ, ಅದೇನೋ ಮಡಿ ಉಟ್ಕೋಬೇಕನ್ನೋ, ಅದಕ್ಕೆ ನಾನು ಹೇಳೋ ಮಡಿ ಬೇಡ ರೀ.
ಅಲ್ಲ ಹಾಸಿಗೆ ಬಟ್ಟಲು ಇದ್ದರೂ ಪರವಾಗಿಲ್ಲ, ಇನ್ನೇನು ಮಾಡಬೇಕು ಹೇಳಿ? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಉದ್ದಕ್ಕೊಂದು ನಮಸ್ಕಾರ ಮಾಡಿಬಿಡಿ, ಮುಗೀತು. ಇಷ್ಟು ಈಸಿ ಇದೆ, ಮಾಡಲ್ಲ. ಏನೋ ಹಠ, ಹಾಗೆ ಮಾಡಬಾರ್ದಂತ. ಶೋಚಂತಿ ಸ್ವಾನಿ ಕರ್ಮಾಣಿ ಗ್ಲಾನಿಂ ಗಚ್ಚಂತಿ ಜಂತವಃ ಅತೀವ ದುಃಖ ಸಂಪನ್ನ ಪ್ರಯಾಂತಿ ಯಮ ಮಂದಿರಂ. ಹೀಗೆ ಪಾಪಿಗಳಾದವರು ತಾವು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ದುಃಖವನ್ನು ಪಡ್ತಾ, ಯಾಕಾರು ಇಂಥ ಕರ್ಮ ಮಾಡಿದ್ನೋ ಅಂತ ಅದನ್ನು ನೆನೆಸ್ಕೊಳ್ತಾ ಅಲ್ಲಲ್ಲಿ ದುಃಖದಿಂದ ಮೂರ್ಛಿತರಾಗಿ ಏಳ್ತಾ ಬೀಳ್ತಾ ಯಮನ ಲೋಕವನ್ನು ಸೇರ್ತಾರೆ. ತಥಾಚ ಸವ್ರಜನ್ಮಾರ್ಗೇ ಪುತ್ರ ಪೌತ್ರ ಇತಿ ಬ್ರುವನ್. ದಾರಿಲಿ ಹೋಗುವಾಗೆಲ್ಲ ಜೀವ ಮಗ ಮೊಮ್ಮಗನ ಸ್ಮರಣೆ ಮಾಡ್ತಾ ಅಳ್ತಾ ಹೋಗ್ತಾನೆ. ಏನಾರು ಮಾಡ್ರಪ್ಪ ಅಂತ ಕೇಳ್ತಾ ಹೋಗ್ತಾನೆ. ನಿಜವಾಗಿಯೂ ಆ ಘಟನೆ ಏನಾದರೂ ಮಗ ಮೊಮ್ಮಗ ನೋಡೋ ಹಾಗಿದ್ದಿದ್ದರೆ ಖಂಡಿತ ಮಾಡಿಬಿಡೋರೆಲ್ಲ. ಯಾಕೆಂದರೆ ಅವರು ಬೇಡ್ಕೊಳ್ಳೋದು ನೋಡೋಕ್ಕಾಗಲ್ಲ. ಆದರೆ ಹಾಗೇನು ಅನ್ನೋ ಹಾಗಿಲ್ಲ ರೀ. ಈಗ ನಾವು ಭೂಲೋಕದಲ್ಲೇ ನೋಡ್ಬೋದು, ಎಷ್ಟು ಜನ ತಂದೆ ತಾಯಿಗಳು ಬೇಡದ್ರಿಲ್ಲ ಕಾಡದ್ರಿಲ್ಲ, ಮಕ್ಕಳು ಬರೋದೇ ಇಲ್ಲ. ಯಾಕೆಂದರೆ ಅವ್ರದ್ದೇ ಬೇರೆ, ಅವ್ರದ್ದೇ ಎಲ್ಲ ಅವರೇ ಬೇರೆ ಆಗ್ಬಿಟ್ರು. ಇನ್ನು ಯಾವುದೋ ಲೋಕದಲ್ಲಿ ಪೂರ ಸಂಬಂಧವೇ ಕಟ್ ಮಾಡ್ಕೊಂಡು ಹೋದ್ಮೇಲೆ ಯಾರು ಕರೆದ್ರೆ ಯಾರು ಬರ್ತಾರ್ರಿ? ಅದಕ್ಕೆ ದಾಸರಂದರು, ಆರೂ ಸಂಗಡ ಬಾಹೋರಿಲ್ಲ ನಾರಾಯಣ ನಿನ್ನ ನಾಮ ನೆರೆ ಬಾಹೋದಲ್ಲದೆ. ಯಾರು ಬರಲ್ಲ. ಮಂದದೀಹಿ ಮೇಲೋದ ಮೇಲಾದರೂ ಬುದ್ಧಿ ಇದೆಯಾ ಅಂದ್ರೆ ಇಲ್ಲ, ಆಗಲೂ ಮಗ ಮೊಮ್ಮಗನ್ನೇ ಕರೀತಾರೆ, ಆಗಲೂ ದೇವರ ಸ್ಮರಣೆ ಬರೋಲ್ಲ. ಆಗ ಅವನು ವಿಚಾರ ಮಾಡ್ತಾನೆ, ಎಷ್ಟು ಜನ್ಮದ ಪುಣ್ಯದಿಂದಾಗಿ ಭಗವಂತ ನನಗೆ ಒಳ್ಳೆ ಮನುಷ್ಯ ಜನ್ಮ ಕೊಟ್ಟಿದ್ದ. ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ. ತುಂಬ ಜನ್ಮಗಳ ಪುಣ್ಯ ಒದಗಿ ಬಂದಾಗ, ದೇವರ ಕರುಣೆಯೂ ಅದರ ಒಟ್ಟಿಗೆ ಆದಾಗ ಸಾಧನ ಶರೀರ ಭಗವಂತ ಕೊಡ್ತಾನೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಭಗವಂತ ದಯದಿಂದ ಕೊಟ್ಟದ್ದು. ತತ್ಪ್ರಾಪ್ಯ ನಕೃತೋ ಧರ್ಮ ಕೀದೃಶಂ ಹಿಮಯಾ ಕೃತಂ. ಅಂತಹ ಉತ್ತಮವಾದ ಮನುಷ್ಯ ಜನ್ಮ ಬಂದಾಗ ನಕೃತೋ ಧರ್ಮ, ಯಾವ ಧರ್ಮವನ್ನು ಮಾಡಲಿಲ್ವೇ? ಧರ್ಮ ಅಂದರೆ ಏನು ಗೊತ್ತಾ? ಭಾಗವತದಲ್ಲಿ ಹೇಳಿದ ಧರ್ಮ. ರಾಯರ ಬಗ್ಗೆ ಹೇಳುವಾಗ ಸತ್ಯ ಧರ್ಮರತಾಯ ಚ, ಧರ್ಮದಲ್ಲಿ ರತಿ ಆಸಕ್ತಿ ಇರಬೇಕು. ಯಾವ ಧರ್ಮ? ಸತ್ಯ ಧರ್ಮದಲ್ಲಿ. ಸತ್ಯ ಅಂದರೆ ಏನು ಗೊತ್ತಾ? ಭಾಗವತ ಅಂತಾನೆ ಸತ್ಯಂ ಪರಂ ಧೀಮಹಿ. ಸತ್ಯ ಅಂದರೆ ಅದು ದೇವರ ಹೆಸರು. ಸತ್ ತಿ ಯ, ಸತ್ ಅಂದರೆ ಸಮೀಚೀನವಾದದ್ದು. ತಿ ಅಂದರೆ ಜ್ಞಾನ ಮತ್ತು ಆನಂದವನ್ನು ಹೇಳ್ತಕ್ಕಂಥದ್ದು. ಸಮೀಚೀನವಾದ ಜ್ಞಾನ ಆನಂದವೇ ದೇಹವಾಗಿ ಉಳ್ಳ ಭಗವಂತನನ್ನು ಏನಂತ ಕರೀತಾರೆ? ಸತ್ಯ ಅಂತ. ಸತ್ಯದ ಭಗವಂತನ ಧರ್ಮ ಅಂದರೆ ಭಾಗವತದ ಧರ್ಮ. ಯಾವಾಗ ಮಾಡಬೇಕು? ಮನುಷ್ಯ ಜನ್ಮ ಬಂದಾಗ. ಯಾರು ಹೇಳಿದರು? ಪ್ರಹ್ಲಾದರಾಜರು. ಎಲ್ಲಿ? ಭಾಗವತದಲ್ಲಿ ಅಲ್ವಾ? ಕೌಮಾರಾದ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಅಲ್ಲ, ಮಿಕ್ಕಿದ್ದೆಲ್ಲ ಇದ್ದೇ ರೀ. ಹೆಂಡತಿ ಮಕ್ಕಳು, ಮನೆ, ಊಟ ತಿಂಡಿ, ಕಾಫಿ ಎಲ್ಲ ಇದೆ. ಆದರೆ ಇದೊಂದೇ ಇಲ್ಲ. ಇರಬೇಕಾದ್ದೇ ಇದು, ಅದಿಲ್ಲ. ಏನು ಮಾಡಬೇಕಿತ್ತು?
ಮನುಷ್ಯ ಜನ್ಮ ಬಂದಾಗ ಏನು ಮಾಡಬೇಕಿತ್ತು ಇಲ್ಲಿ ಗೊತ್ತೇ ಆಗಲ್ಲ. ಅಲ್ಲಿ ಹೋದ್ಮೇಲೆ ಅಯ್ಯೋ ಇದು ಮಾಡಬೇಕಿತ್ತು, ಅಯ್ಯೋ ಈಚೆಗೆ ಪೇಪರ್ ಕೊಟ್ಟು ಈಚೆಗೆ ಬಂದಮೇಲೆ ಅಯ್ಯೋ ಇದೊಂದು ಮಾರ್ಕ್ ಬಂದಿರೋದು, ಇದೊಂದು ಏನು ಪ್ರಯೋಜನ ಇಲ್ಲ. ಏನು ಮಾಡಬೇಕಿತ್ತು ನೋಡಿ. ಮಯಾನ ದತ್ತಂ ನ ಹುತಂ ಹುತಾಶನೇ ತಪೋ ನ ತಪ್ತಂ ತ್ರಿದಶಾ ನ ಪೂಜಿತಾ ನ ತೀರ್ಥ ಸೇವಾ ವಿಹಿತಾ ವಿಧಾನತೋ ದೇಹಿನ್ ಕ್ವಚಿನ್ ನಿಸ್ತರಯತ್ವಯಾ ಕೃತಂ. ಏನು ಪ್ರಯೋಜನ? ಅನ್ಯಾಯವಾಗಿ 70-80 ವರ್ಷ ಭೂಮಿಲಿದ್ದೆ, ಏನು ಮಾಡಲೇ ಇಲ್ಲ. ಏನು ಮಾಡಬೇಕಿತ್ತು? ಮಯಾನ ದತ್ತಂ, ನನ್ನಿಂದ ಏನು ಸದ್ಬುದ್ಧಿಯಿಂದ ದಾನ ಮಾಡಲೇ ಇಲ್ಲ ನಾನು. ದೇವರು ಪ್ರೀತನಾಗಲಿ ಅಂತ ಒಂದು ಮಾಡಲಿಲ್ಲ ಅಂತ ಅಲ್ಲ, ಇರಲಿಲ್ಲ, ಇತ್ತು, ಬೇಕಾದ್ದಿತ್ತು, ಆದರೆ ಕೊಡುವ ಮನಸ್ಸಿಲ್ಲ. ನಿಜವಾಗಿಯೂ ಕಷ್ಟಪಟ್ಟಿದ್ದು ಕೈ ಎತ್ತಿ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕಂತ. ಈ ಅನ್ಯಾಯ ಮಾರ್ಗದಲ್ಲಿ ರಾಂಗ್ ರೂಟಲ್ಲಿ ಸಂಪಾದನೆ ಮಾಡಿ ದಾನ ಮಾಡಲಿಕ್ಕೆ ಅದೇನು ಬೇಡ, ಮಾಡಿಬಿಡ್ತಾರೆ ದಡ ದಡ ದಡ. ಅದು ಮುಖ್ಯ ಅಲ್ಲ, ನೀವೇ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರಬೇಕು. ಅದನ್ನು ಕೈ ಎತ್ತಿ ಕೊಡಬೇಕಾದ್ರೆ ತುಂಬ ತುಂಬ ಧೈರ್ಯ. ಏನು ಧೈರ್ಯ? ಎಲ್ಲರಿಗೂ ಧೈರ್ಯ ಇಲ್ಲ. ಅಲ್ಲ ರೀ, ಈಗೇನೋ ಇದೇ ಕೊಟ್ಬಿಡ್ತೀನಪ್ಪ, ನಾಳೆ ನಮ್ಗೆ ಯಾರು ಕೊಡ್ತಾರೆ? ಇದ್ದಾಗ ಕೊಡೋದು ಮುಖ್ಯ ಅಲ್ಲ, ಹೀಗೆಲ್ಲ ವಾದ. ಏನು ಗೊತ್ತಾ, ಇದ್ದಾಗ ಕೊಡಿ, ಇಲ್ಲದೇ ಇದ್ದಾಗ ನಿಮ್ಮನ್ನು ಯಾರು ಕೇಳ್ತಾರೆ? ಇದ್ದಾಗ ಮಾಡಿಬಿಡ್ಬೇಕು. ಮಯಾನ ದತ್ತಂ ನ ಹುತಂ ಹುತಾಶನೇ. ನಿತ್ಯದಲ್ಲಿ ವೈಶ್ವದೇವ ಮಾಡಬೇಕಂತ, ಅಗ್ನಿಯ ಆರಾಧನೆ ಮಾಡಬೇಕು, ಅಗ್ನಿಯಲ್ಲಿ ಆಹುತಿ ಕೊಡಬೇಕು, ಏನು ಮಾಡಲಿಲ್ಲ. ತಪೋನ ತಪ್ತಂ, ತಪಸ್ ಮಾಡಬೇಕಿತ್ತು. ಆಚಾರ್ಯ ಎಲ್ಲಿ ತಮ್ಮನ ಮನೆಗೆ ಹೋದರೆ ಸಾಕು ಮಳೆ ಬರ್ತಾ ಇದೆ, ಏನು ತಪಸ್ ಬೇರೆ ಎಲ್ಲಿ ಮಾಡೋದು? ಏನು ತಪಸ್? ತಪಸ್ಸಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಕಾಡ್ಗೆ ಹೋಗೋದು, ಕೂದಲು ಬಿಡೋದು, ಉಗುರು ಬಿಡೋದು, ಹೆಂಡ್ತಿನ ಬಿಡೋದು, ಮನೆ ಬಿಡೋದು, ಗಂಡನ ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡು ತಪಸ್ ಮಾಡ್ತೀನಿ ಅಂತ ಹರಿದ್ವಾರದಲ್ಲಿ, ಅವ್ಯಾವಲ್ಲ. ತಪಸ್ಸಂದ್ರೆ ಏನು ಗೊತ್ತಾ? ದಿನಾಗಲೂ ಪುರಾಣಕ್ಕೆ ಬರೋದೇ ತಪಸ್ಸು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪಃ. ನಾನು ನಿತ್ಯದಲ್ಲಿ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಕಥೆಯನ್ನು ಹೇಳೋದೇ ನನ್ನ ತಪಸ್ಸು, ಕೇಳೋದೇ ನಿಮ್ಮ ತಪಸ್ಸು. ನನಗಿಂತ ಉತ್ತಮರು ಹೇಳುವಾಗ, ಯಾರೇ ಆಗಲಿ, ಉತ್ತಮರಿರಲಿ, ಮಧ್ಯಮರಿರಲಿ, ಕೆಳಗಿನವರಿರಲಿ, ದೇವರ ಕಥೆ ಹೇಳುವಾಗ ನಾ ಕೇಳಬೇಕು. ಹೇಳೋರು ಸಿಕ್ಕಾಗ ಕೇಳಬೇಕು, ಕೇಳೋರು ಸಿಕ್ಕಾಗ ಹೇಳಬೇಕು. ಇದಕ್ಕೇನಂತಾರೆ? ತಪಸ್ಸು ಅಂತ ಕರೀತಾರ್ರಿ. ಇದೇ ದೊಡ್ಡ ತಪಸ್ಸು. ನೀವೆಲ್ಲ ದೊಡ್ಡ ತಪಸ್ಸು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಈ ಪ್ರವಚನಕ್ಕೆ ಬರೋಕ್ಕೆ ಮುಂಚೆನೂ ಮಳೆ ಬಂದಿದೆ, ಮಳೆ ಬರುತ್ತೆ ಅಂತಲೂ ಗೊತ್ತಿದೆ, ಆದರೂ ಬಂದಿದ್ದೀರಿ ಅಂದರೆ ಇದೇ ತಪಸ್ಸು. ಮಳೆ ಬರೋಂಗಿತ್ತು ಆಚಾರ, ಅದಕ್ಕೆ ಬರಲೇ ಇಲ್ಲ. ಅವತ್ತು ಮಳೆನೂ ಬರಲಿಲ್ಲ, ಇವರೂ ಬರಲಿಲ್ಲ. ಹಾಗೆಲ್ಲ ಆಗತ್ತಲ್ಲ. ಏನಾರು ಬರಲಿ, ಇವತ್ತು ಅನ್ಯಾಯವಾಗಿ ವೇಸ್ಟ್ ಆಗಬಾರ್ದಪ್ಪ, ಒಂದಿನ ಕಳ್ಕೊಳ್ಬಾರ್ದು. ಏನು ಗೊತ್ತಾ, ನೀವು ಬದುಕಿದ್ರಷ್ಟೇ ಪ್ರವಚನಕ್ಕೆ ಬರ್ಬೋದು ರೀ, ಹೋದ್ಮೇಲೆ ಪ್ರವಚನಕ್ಕೆ ಬರೋಕ್ಕಾಗತ್ತಾ? ಇದ್ದಾಗೆ ಬರೋದು 7-11 ಗೋಳು, ಹೋದ್ಮೇಲಂತೂ ಇಲ್ಲೇ ಇಲ್ಲ. ಇದು ದೊಡ್ಡ ತಪಸ್ಸು. ಇದು ಒಂದು ತಪಸ್ಸು. ಇನ್ನೊಂದು ತಪಸ್ಸು, ಶಾಸ್ತ್ರ ತುಂಬ ತಪಸ್ಸುಗಳನ್ನು ಹೇಳುತ್ತೆ. ಇನ್ನೊಂದು ತಪಸ್ಸು ಯಾವುದು ಅಂದರೆ, ನಾವು ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಶಾರೀರಿಕವಾಗಿ ಆಗಲಿ ಇನ್ನೊಬ್ಬರ ಮನಸ್ಸನ್ನು ನೋಯದ ಹಾಗೆ ನಮ್ಮ ಜೀವನ ನಾವು ರೂಪಿಸ್ಕೊಂಡ್ಬಿಟ್ರೆ ಅದೇ ದೊಡ್ಡ ತಪಸ್ಸು. ನಮ್ಗೆ ಈ ತಪಸ್ಸು ಬರಲ್ಲ. ನಮ್ಮ ಕಂಡ್ರೆ ಯಾರಿಗೂ ಆಗಲ್ಲ, ಹಾಗಿರ್ತೀವಿ ನಾವು. ನಮ್ಮ ಕಂಡ್ರೆ ಯಾರಿಗಾಗಲ್ಲ. ಅದಕ್ಕೆ ದೇವರಿಗೂ ನಮ್ಮ ಕಂಡ್ರೆ ಆಗಲ್ಲ. ನಮಗೆ ಯಾರನ್ನು ಕಂಡ್ರೂ ಆಗಲ್ಲ, ನಮ್ಮನ್ನು ಕಂಡ್ರೂ ಯಾರಿಗಾಗಲ್ಲ. ಈ ಎರಡು ಹೀಗೆ ಇದೆ. ಆದ ಕಾರಣ ಭಗವಂತನಿಗೂ ನಮ್ಮನ್ನು ಕಂಡ್ರೆ ಆಗಲ್ಲ. ಮನುಷ್ಯ ಮಾತ್ರದವರಲ್ಲಿ ದಯ ಮಾಡಬೇಕಂತ. ದಯ ಅನ್ನುವಷ್ಟು ದೊಡ್ಡ ಗುಣ ಮತ್ತಿನ್ನೊಂದಿಲ್ಲ. ಈ ದಯ ಇದು ಬರೀ ಬ್ರಾಹ್ಮಣರು ಮಾಡಬೇಕು ಹಾಗಿಲ್ಲ, ಈ ದಯ ಇದು ಬರೀ ಮಾಧ್ವರು ಮಾಡಬೇಕು ಹಾಗೂ ಇಲ್ಲ.
ಮನುಷ್ಯ ಮಾತ್ರದವರು ಧಾರಣೆ ಮಾಡಬೇಕಾದ ದೊಡ್ಡ ಧರ್ಮ ಯಾವುದು? ದಯ. ಪ್ರಾಣಿ ದಯ. ನಮಗೆ ದಯನೇ ಇಲ್ಲ. ಎಷ್ಟೋ ಬಾರಿ ಹೆತ್ತ ಮಕ್ಕಳ ಮೇಲೆ ದಯ ಇರಲ್ಲ. ಪುಟ್ಟ ಮಕ್ಕಳು ಅವು 4ನೇ ಕ್ಲಾಸು 3ನೇ ಕ್ಲಾಸು ಓದ್ತಿರುತ್ತವೆ. ಹೇಳಿದ ಮಾತು ಕೇಳಲ್ಲ ರೀ. ಯಾವೇನು ಪ್ರಹ್ಲಾದ ಧ್ರುವಂತರ ಮಕ್ಕಳೇನಿರಲ್ಲ. ಹೇಳೋ ಹ್ಞೂ ಆಯ್ತಮ್ಮ ಎದ್ದೆ ಅಂತ ಯಾವ ಮಕ್ಕಳು ಹೇಳತ್ರಿ? ಯಾವುದೂ ಹೇಳೋದು. ಈ ತಾಯಿಗೂ ಅರ್ಜೆಂಟು, ಹೋಗಿದ್ದೆ ಹಾಸಿಗೆ ಒಳಗೆ ರೆಟ್ಟೆ ಹಿಡಿದು ದರ ಈ ದರ ಹೇಳೋದು ಪ್ರಾರಬ್ಧ ಅಂತ ತೆಗೆದೊಂದು ಬಿಟ್ಟು ತಾನೇ ಹೆತ್ತ ಮಗು ರೀ. ದಯ ಇಲ್ಲ. ಚಿಕ್ಕವರಲ್ಲಿಲ್ಲ, ದೊಡ್ಡವರಲ್ಲಿಲ್ಲ, ಸಮಾನಿಕರಲ್ಲಿಲ್ಲ. ಪ್ರಹ್ಲಾದರಾಜರ ದೊಡ್ಡ ಉಪದೇಶ ದಯಾಂಕುರುತ ಸರ್ವತ್ರ. ಈ ದೈತ್ಯ ಬುದ್ಧಿ ಬಿಡಿ. ತನ್ನ ಫ್ರೆಂಡ್ಗಳಿಗೆಲ್ಲ ಹೇಳ್ತಾರೆ. ಪ್ರಹ್ಲಾದರಾಜರು ಷಂಡಾಮರ್ಕರ ಶಾಲೆಯಲ್ಲಿ ಓದುವ ಸಹಾಧ್ಯಾಯಿಗಳಿಗೆ ಒಂದೇ ದಿನ ಕ್ಲಾಸ್ ತಗೊಂಡು ಉಪದೇಶ ಮಾಡಿದ್ದಿಷ್ಟೇ, ದಯಾಂಕುರುತ ಸರ್ವತ್ರ. ಯಾಕೆ? ಆತ್ಮತ್ವಾತ್ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳ ಒಳಗೆ ಪರಮಾತ್ಮ ಇದ್ದಾನೆ. ಆದ್ದರಿಂದ ಆ ಪರಮಾತ್ಮನ ಒಟ್ಟಿಗಿರುವ ಪ್ರಾಣಗಳಿಗೆ ದಯೆಯನ್ನು ತೋರಿಸಿ. ಹಿಂಸೆ ಮಾಡಬೇಡಿ. ಹಿಂಸೆ ಮಾಡದೇ ಇರೋದೇ ಶಾರೀರಿಕವಾಗಿ ಮಾನಸಿಕವಾಗಿ ಮಾತಿನಿಂದ ಹಿಂಸೆ ಮಾಡದೇ ಇರುವ ಜೀವನ ಇದೆಯಲ್ಲ, ಅದೇ ದೊಡ್ಡ ತಪಸ್ಸು. ತ್ರಿದಶಾನ ಪೂಜಿತಾ. ಮನುಷ್ಯ ಜನ್ಮ ಬಂದಾಗ ತ್ರಿದಶ ಅಂದರೆ ದೇವತೆಗಳು, ಅವರು ಪೂಜೆ ಮಾಡಬೇಕು. ಎಲ್ಲ ದೇವತೆಗಳ ಆರಾಧನೆಯನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪೂಜೆ ಮಾಡಬೇಕು. ಗಣಪತಿ ಹಬ್ಬ ಮಾಡಬೇಕು, ಹನುಮತ್ ಜಯಂತಿ ಮಾಡಬೇಕು, ಅನಂತ ಪದ್ಮನಾಭ ಮಾಡಬೇಕು, ಗೌರಿ ಹಬ್ಬ ಮಾಡಬೇಕು, ನಾಗರ ಚೌತಿ ಮಾಡಬೇಕು. ಯಾಕೆ? ಇವರೆಲ್ಲ ಭಗವಂತನ ಪರಿವಾರದವರು. ಪರಿವಾರ ಆತ್ಮನ ಸೇವಕೇಶು. ಭಗವಂತ ಮತ್ತು ಭಗವಂತನ ಭಕ್ತರ ಪೂಜೆ, ಇದು ದೇವತೆಗಳ ಪೂಜೆ ನಿತ್ಯದಲ್ಲಿ ಮಾಡಬೇಕು. ಯಾರನ್ನೂ ಬಿಡುವ ಹಾಗಿಲ್ಲ. ಯಾಕೆಂದರೆ ಆ ಎಲ್ಲರ ಸಹಾಯ ಸಹಕಾರದಿಂದಲೇ ನಾವು ಸಾಧನೆ ಮಾಡಲಿಕ್ಕೆ ಆಗುವಂಥದ್ದು. ಬೆಳಗಾತ ಸೂರ್ಯನ ಉದ್ದೇಶ ಮಾಡಿ ಅಂತರ್ಯಾಮಿಯಾದ ಭಗವಂತ ಪ್ರೀತರಾಗಲಿ ಅಂತ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಎಲ್ಲ ದಿಕ್ಕುಗಳ ಒಳಗೆ ದೇವತೆಗಳಿದ್ದಾರೆ. ಪ್ರಾಚ್ಛೇದಸೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ದಕ್ಷಿಣಾಯೈ ದಿಶೇಯಾಶ್ಚ ದೇವತಾ. ಯಮ ಆ ದಿಕ್ಕಿನಲ್ಲಿರುವ ಎಲ್ಲ ದೇವತೆಗಳು, ಪಶ್ಚಿಮ ವರುಣ, ಆ ಎಲ್ಲ ದೇವತೆಗಳಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು. ನರಕದ ದಾರಿಯಲ್ಲಿ ಇದೆಲ್ಲ ನೆನಪಿಗೆ ಬರುತ್ತೆ, ಪ್ರಯೋಜನ ಇಲ್ಲ. ಒಂದು ಮಾಡಲಿಲ್ಲ. ನ ತೀರ್ಥ ಸೇವಾ, ತೀರ್ಥಯಾತ್ರೆ ಮಾಡಬೇಕು ಅಲ್ಲ, ಮಾಡಿದ್ದೀವಿ ಆಚಾರ್ಯ. ವಿಹಿತ ಇನ್ನೊಂದು ಶಬ್ದ ಇದೆ. ವಿಧಾನತಃ, ವಿಧಿ ಪುರಸ್ಸರವಾಗಿ ತೀರ್ಥಯಾತ್ರೆ ಮಾಡಬೇಕಂತ. ನಿಮ್ಗೊಂದು ಸಣ್ಣದೊಂದು ಹೇಳ್ತೇನೆ ನೋಡಿ. ನಾವು ತೀರ್ಥಯಾತ್ರೆ ಮಾಡುವಾಗ ಚಪ್ಪಲಿ ಹಾಕ್ಕೊಂಡು ಹೋದರೆ ಆಯ್ತು, ಅರ್ಧ ಪುಣ್ಯ ಹೋಯ್ತಂತೆ. ದೇವರ ಪೆಟ್ಟಿಗೆ ತೊಗೊಂಡು ಹೋಗದಿದ್ರೂ ಪರವಾಗಿಲ್ಲ, ಶೇವಿಂಗ್ ಪೆಟ್ಟಿಗೆ ತೊಗೊಂಡೋಗ್ಬಿಟ್ಟಿರ್ತೀವಿ, ಅವ್ರಿಗೆ ಪೂರಾ ಪುಣ್ಯ ಹೋಯ್ತು. ಏನು ಒಂದು 30 ದಿನ ನೀವೇನು ಮದುವೆ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ಬಂದರೆ ಬಂತು, ಗಡ್ಡ ಬಂದ್ರೇನು, ಕೂದಲು ಬಂದ್ರೇನು, ಏನು ಬಂದ್ರೇನು, ಯಾರು ನಿಮ್ಮನ್ನು ಕೇಳೋರು? ದೇವರು ನೋಡ್ತಾ ಇದ್ದ. ವಿಧಿ ಪುರಸ್ಸರವಾಗಿ ಮಾಡಬೇಕು. ಇಲ್ಲಿಂದ ಹೋಗುವಾಗಲೇ ಪುಣ್ಯ ಮಾಡಿ, ನಾಂದಿ ಮಾಡಿ, ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಎಲ್ಲ. ಮೊದಲೆಲ್ಲ ತುಂಬ ಇತ್ತು, ಇವಾಗೆಲ್ಲ ಏನಿಲ್ಲ. ಮೆಜೆಸ್ಟಿಕ್ಕಲ್ಲಿ ನಿಂತವ್ರು ಹಾಗೆ ಬದ್ರಿಗೆ ಹೋಗ್ಬಿಡ್ತಾರೆ. ಅಲ್ಲ, ಮನೆಗೆ ಹಾಗೆ ಬದ್ರಿಗೆ ಒಂದು ಟಿಕೆಟ್ ಇದೆ, ಹೋಗಿ ಬರ್ತೀನಿ ಅಂತ ಹೋದರೆ ಮತ್ತು ಮಾನ್ಯಸು ಬೆಳಗಿದ ಕಾಫಿ ಅಂತ ಬಂದೇ ಬಿಡ್ತಾರೆ. ಅದು ಹೆಂಗೆ ಹೋಗ್ತಾರೆ, ಹಂಗೆ ಬರ್ತಾರೆ. ಹಾಗೆಲ್ಲ ಮಾಡೋ ಹಾಗಿಲ್ಲ. ತೀರ್ಥಯಾತ್ರೆಗೆ ಒಂದು ಕ್ರಮ ಇದೆ. ವಾದಿರಾಜ ಶ್ರೀಮಚ್ಚರಣರು ಇಡೀ ಭೂಮಿಯನ್ನು ಪ್ರದಕ್ಷಿಣಾಕಾರವಾಗಿ ಮಾಡಿ, ಭಾಗವತದಲ್ಲಿಯೂ ಕೂಡ ವಿದುರ ತಾನು ತೀರ್ಥಯಾತ್ರೆ ಮಾಡಿದ್ದು ತೃತೀಯ ಸ್ಕಂದದಲ್ಲಿ ಬರುತ್ತೆ. ಹಾಗೆಲ್ಲ ಕ್ರಮ ಇದೆ. ದೇಹಿನ್ ಕ್ವಚಿನ್ ನಿಸ್ತರಯತ್ವಯಾ ಕೃತಂ. ಬರೀ
ನಿಂದನೀಯ ಕರ್ಮಗಳನ್ನು ಮಾಡಬಾರದ್ದನ್ನು ಮಾಡ್ತಾನೆ ಇಷ್ಟು ದಿನ ಕಳೆದು ಬಿಟ್ಟಿದ್ದೀವಿ. ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ಶ್ರದ್ಧೆಯಿಂದ ಮಾಡಬೇಕಾದ ಶ್ರಾದ್ದ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ. ಆಯಿತು, 70 ಆಯಿತು, 80 ಆಯಿತು. ಒಂದಿನ ನಮಗೂ ಟಿಕೆಟ್ ಬಂತು, ಹೊರಟೇ ಬಿಟ್ವಿ. ನ ಪೂಜಿತ ವಿಪ್ರಗಣ ಸುರಾಪಗ ನ ಚಾಶ್ರಿತ ಸತ್ಪುರುಷ ನ ಸೇವಿತ ಪರೋಪಕಾರ ನ ಕೃತ ಕದಾಚನ ದೇಹಿನ್ ಕ್ವಚಿನ್ನಸ್ತರ ಯತ್ವಯಾ ಕೃತಂ ನ ಪೂಜಿತ ವಿಪ್ರಗಣ. ಬ್ರಾಹ್ಮಣರ ಪೂಜೆ ಮಾಡಬೇಕಂತೆ. ನಮಗೆ ತುಂಬ ಅವಕಾಶಗಳೇ ಅಪರೂಪ. ನಾವೇನು ಮೇಲಿಂದ ಮೇಲೆ ಮನೆಗೆ ಬ್ರಾಹ್ಮಣರನ್ನು ಕರೆಯಲ್ಲ ನೋಡಿ. ಮನೇಲಿ ಮದುವೆ ಆದಾಗ ಬಂಧು ಬಾಂಧವರಿಗೆ ಪಾದಪೂಜೆ ಮಾಡಿದ್ದು, ಕೊಟ್ಟದ್ದು. ಯಾವ ಬ್ರಾಹ್ಮಣರಿಗೂ ಕರಿಬೇಕು. ಮೊದಲು ಅವ್ರಿಗೆ ಮಾಡಬೇಕು. ಸಂಬಂಧ ಇದ್ದವರು ಕೊಟ್ಟರೆ ಅದರಿಂದ ಕಂಪ್ಲೇಂಟ್ ಬರುತ್ತೆ ವಿನ ಕಾಂಪ್ಲಿಮೆಂಟ್ ಬರಲ್ಲ. ಏನು ಸೀರೆ ಕೊಟ್ರಿ ಮದುವೆ ಒಳಗೆ, ಏನು ಪಂಚ ಕೊಟ್ರಿ ಅಂತಾನೆ ಅಂತ. ಏನು ಕೊಟ್ಟರು ಅಷ್ಟೇ. ನಿಮಗೆ ಏನಿಲ್ಲ ಹೇಳಿ ಕೊಡಲಿಕ್ಕೆ, ಎಲ್ಲ ಇದೆ ಅಲ್ವಾ. ಬ್ರಾಹ್ಮಣರಿಗೆ ಮೊದಲು ಮಾಡಬೇಕಂತ ನೋಡಿ. ದೊಡ್ಡ ಸಭೆ, ಅದರಲ್ಲಿ ಅಗ್ರ ಪೂಜೆ ಯಾರಿಗೆ ಮಾಡಬೇಕು? ಸಂಬಂಧಿಕರಿಗಲ್ಲ, ಭಗವಂತನಿಗೆ ಮಾಡಬೇಕು, ಭಗವಂತನ ಭಕ್ತರಿಗೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಧರ್ಮರಾಜ ಯಾರಿಗೆ ಮಾಡಿದ? ಕೃಷ್ಣನಿಗೆ ಮಾಡಿದ. ನಮ್ಮಲ್ಲೂ ಈ ಅಗ್ರ ಪೂಜೆ ಪಾದಪೂಜೆ ಎಲ್ಲ ಇದ್ದೇ ಇದೆ. ಯಾರಿಗೆ ಮಾಡ್ತೀವಿ? ನಮ್ಮ ಕಡೆ ಯಾರು ವಯಸ್ಸಾಗಿರ್ತಾರೋ ಅವ್ರಿಗೆ ಬರಲ್ಲ ಅಂದರೂ ಬಿಡದೆ ಅವ್ರನ್ನ ಎಳ್ಕೊಂಡು ಬಂದು ಅವ್ರನ್ನ ಕೂಡಿಸಿ ಅವ್ರಿಗೆ ಕಾಲಿಗೆ ನೀರು ಹಾಕಿ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಆದರೆ ಇವೆಲ್ಲ ಅವಕಾಶ. ಮನೆಯಲ್ಲಿ ಯಾವುದೇ ಸಂಸ್ಕಾರ ಆದಾಗ, ಅದು ನಾಮಕರಣ, ಮುಂಜಿ, ಮದುವೆ, ಗೃಹ ಪ್ರವೇಶ, ಇದೆಲ್ಲ ಮಾಡುವಾಗ ಸಂಬಂಧ ಇಲ್ಲದ ಬ್ರಾಹ್ಮಣರನ್ನು ಮೊದಲು ಕರೆದು ಅವರ ಅಂತರ್ಯಾಮಿಯಾದ ಭಗವಂತನ ಆರಾಧನೆಯನ್ನು ಮೊದಲು ಮಾಡಬೇಕು. ಇದೆಲ್ಲ ಒಂದು ಆಪರ್ಚುನಿಟಿ, ಅವಕಾಶ ಅಷ್ಟೇ. ಬ್ರಾಹ್ಮಣರ ಪೂಜೆಗಾಗಿ ಅವಕಾಶವನ್ನು ನಾವೇ ಹುಡುಕೊಳ್ಬೇಕು. ಒಂದು ಕೇಳಬೇಡಿ ನಮಗೆ. ನ ಪೂಜಿತ ವಿಪ್ರಗಣ, ಆಮೇಲೆ ನಚಾಶ್ರಿತ ಸುರಾಪಗ. ಜೀವನದಲ್ಲಿ ಒಮ್ಮೆಯಾದರೂ ಒಂದು 3 ರಾತ್ರಿ ಗಂಗಾ ನದಿ ತೀರದಲ್ಲೇ ಇರಬೇಕಂತ. ಸುರಾಪಗ, ಅಪ ಅಂದರೆ ನೀರು, ಸುರ ದೇವತೆಗಳ ನೀರು ಯಾವುದದು? ಗಂಗೆ. ಅಲ್ಲಿ ಆಶ್ರಯದಲ್ಲಿ 3 ದಿನನಾದರೂ, ನಮ್ಮ ಇಡೀ ಜೀವನದ ಒಳಗೆ ಒಂದು 3 ದಿನನಾದರೂ ಅಲ್ಲಿರಬೇಕಂತ. ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬದ್ರಿಗೆ ಹೋಗಿ ಬರೋರು, ಗಂಗೆ ಹತ್ರಲ್ಲಿರ್ತೀವಿ. ಬೆಳಗ್ಗೆ ಕಾಫಿ ಮನೇಲಿ, ಟಿಫನ್ನು ಹರಿದ್ವಾರ, ಪಿಂಡ ಪ್ರದಾನ ಬ್ರಹ್ಮಕಪಾಲ, ಮತ್ತು ವಾಪಸ್ ಊಟಕ್ಕೆ ಹರಿದ್ವಾರ, ಸಾಯಂಕಾಲ ಕಾಫಿಗೆ ಅಲ್ಲಿ ಬೆಂಗಳೂರು ಮನೆ, ಇಂದಿರಾರಮಣ, ಗೋವಿಂದ. ಇದು ನಮ್ಮದು ಅಲ್ಲ. ರಿಟೈರ್ ಆದಮೇಲೂ ಪುರ್ಸೊತ್ತಿಲ್ಲ ಕೆಲವ್ರಿಗೆ. ರಿಟೈರ್ ಆಗೋವರೆಗೂ ಕೆಲಸಕ್ಕೆ ಹೋಗ್ತೀವಿ. 30 ದಿನ ಎಲ್ಲ ರಜಾ ಹಾಕೋಕ್ಕಾಗಲ್ಲ ಆಚಾರ, ಬೇಡ ಬಿಡಿ. ಈಗ ರಿಟೈರ್ ಆಯ್ತಲ್ಲ, ಈಗ ಹೋಗೋಣ. ಅಯ್ಯೋ 30 ದಿನ ಮನೆ ಹಂಗೆ ಬಿಟ್ಟು ಬರೋದು. ನೀವು ಬಿಡ್ದಿದ್ರು ಅವರೇ ಹೇಳ್ಕೊಂಡು ಹೋಗ್ತಾರಲ್ಲ, ಅವಾಗೇನು ಮಾಡ್ತೀಯ? ಅದರಿಂದ ಇನ್ನೂ ಮೇಲಿಂದ ಮೇಲೆ ನೀವು, ನಾನು ಯಾವಾಗಲೂ ಹೇಳ್ತೇನೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಮುಗಿದಿದೆ, ಮದುವೆ ಆಗಿದೆ, ಅವ್ರಿಗೆ ಮನೆಗೇನೆ ಕಟ್ಟಿದ್ದೀರಿ, ನಿಮ್ಮ ಕೈ ಕಾಲಲ್ಲಿ ಇನ್ನೂ ಶಕ್ತಿ ಇದೆ, ಜೋಬಲ್ಲಿ ದುಡ್ಡಿದೆ ಅಂದರೆ ಮನೇಲಿ ಇರಲೇಬೇಡಿ. ಯಾಕೆಂದರೆ ಒಂದು ಟೈಮ್ ಇದೆ, ದೇವರು ಅವತ್ತು ಬೇಡ ಅಂದರೂ ನಿಮ್ಮನ್ನು ಮನೆ ಮೂಲೆಯಲ್ಲಿ ಹಾಕ್ಬಿಡ್ತಾನೆ. ಆವಾಗ ಜೋಬಲ್ಲಿ ದುಡ್ಡಿದ್ರು ಅಟ್ಟೆ, ಮನಸ್ಸಿದ್ರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮದು ಮಕ್ಕಳದು ಮದುವೆ ಆಗಿದೆ, ಅವ್ರಿಗೆ ಮನೆಗಿದೆ ಇದೆ, ಅವ್ರ ಪಾಡಿಗೆ ಅವರು ಇದ್ದಾರೆ ಅಂದರೆ, ನಿಮ್ಮ ಜೋಬಲ್ಲಿ ದುಡ್ಡು, ದೇಹದಲ್ಲಿ ಶಕ್ತಿ ಇದ್ದರೆ ಸೀದಾ 24 ದಿವಸ ಗಂಗಾ, 3 ದಿವಸ ಇನ್ನೆಲ್ಲೋ ಹೋಗ್ತಾ ಇರ್ಬೇಕು. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ನೀವು ಮನೇಲಿ ಕೂತಿದ್ರಿ, ಬರೀ ಮನೆಯವ್ರ ಮೇಲೇ ಅವರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಅವ್ರು ಹಂಗೆ, ಇದು ಬಿಟ್ಟು ಬೇರೆ ಏನಾರು ಬರುತ್ತಾ? ಇದು ಬಿಟ್ಟು ಇನ್ನೇನು ಬರಲ್ಲ. ನಮಗೆ ನಾವು ಹಡ್ದ ಮಕ್ಕಳ ಮೇಲೆ ವೈರಾಗ್ಯಗಳು ಬರ್ತಾ ಹೋಗುತ್ತೆ. ಮಗ ಸರಿಗಿಲ್ಲ, ನಮ್ಮ ಸೊಸೆ ಸರಿಗಿಲ್ಲ, ನಮ್ಮ ಅತ್ತೆ ಸರಿಗಿಲ್ಲ, ನಮ್ಮ ಬಾಬಾ ಸರಿ, ಇವ್ರನ್ನೇ ಬೈಕೊಂಡು ಓಡಾಡ್ತಾ ಇರ್ತೀವಿ. ಯಾಕೆ ಬೇಕು? ನೀವು ದೇವ್ರ ಕತೆ ಕೇಳ್ತಾ 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 ಆಚಾರ್ಯ ಅದು ಆಗಲಿ, ಅದೇ ಕೇಳ್ತಾ ಇರಬೇಕಂದ್ರೆ, ಹೌದು ರೀ, ಅದೇ ಕಥೆನೇ ಬೇರೆ ಯಾವುದಿದೆ ರೀ?
ದಿನ ಬೆಳಗಾದರೆ ಒಂದೇ ಗಾಯತ್ರಿ ಮಾಡಬೇಕು, ಬೇರೆ ಬೇರೆ ಗಾಯತ್ರಿ ಮಾಡ್ತೀರಾ? ಎಲ್ಲೆಲ್ಲಿ ಹೋದರೂ ಅದೇ ನೀರು ಕುಡಿಬೇಕಾ? ಬೇರೆ ಬೇರೆ ನೀರು ಕುಡಿದ್ರೆ ರೋಗ ಬರುತ್ತೆ ರೀ. ಒಂದೇ ನೀರು ಕುಡಿಬೇಕು ಅಲ್ವಾ? ಓದೋದು ಕಡೆ ಓದೋದು ತಿಂದೆ ನೀರು ಕುಡಿದೆ ಹಾಗಾಗೆ ಇದ್ದೆ ಅಂದರೆ ಹೇಗೇಗೋ ರೋಗಗಳು ಬರ್ತಿರುತ್ತೆ. ಸಂಸಾರದ ರೋಗಕ್ಕೆ ಕಾರಣ ದೇವರ ಕಥೆಯನ್ನು ಬಿಟ್ಟು ಸಿಕ್ಕಿದ ಕಥೆ ಕೇಳ್ತಾ ಇದ್ದರೆ, ಸಿಕ್ಕಿದ ಕಡೆ ತಿಂದರೆ, ಸಿಕ್ಕಿದ ಕಡೆ ನೀರು ಕುಡಿದ್ರೆ ರೋಗ ಬಂದಂತೆ ರೋಗ ಬರಬಾರ್ದು ಅಂತಾಗಿಯೇ ಒಂದೇ ನೀರು ಕುಡಿತಿರ್ತೀವಲ್ಲ, ಹಾಗೆ ಒಂದೇ ಭಾಗವತ ಮೇಲಿಂದ ಮೇಲೆ ಅದನ್ನೇ ಕೇಳಬೇಕು, ಅದನ್ನೇ ಹೇಳಬೇಕು. ಸತ್ಪುರುಷನ ಸೇವಿತ, ಸತ್ಪುರುಷರ ಸೇವೆ ಮಾಡಬೇಕಂತೆ. ಚಾತುರ್ಮಾಸ್ಯ ಕಾಲದಲ್ಲಿ ಸನ್ಯಾಸಿಗಳನ್ನು ಮನೆಗೆ ಕರೆಸ್ಬೇಕು. ಒಂದು ಪಾದ ಪೂಜೆ, ದೇವ್ರ ಶಕ್ತಿ ಕೊಟ್ಟರೆ ಒಂದು ಭಿಕ್ಷಾ. ಎಲ್ಲರಿಗೆ ದೇವರು ಮನೆ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ, ಮನಸ್ಸು ಕೊಡೋಲ್ಲ. ಲಕ್ಷ ಲಕ್ಷ ಖರ್ಚು ಮಾಡಿ ಬೇಕಾದ ಕಾರ್ಯಕ್ರಮ ಮಾಡ್ತಿರ್ತೀವಿ. ಸಜ್ಜನರು ಮನೆಗೆ ಬರಬೇಕು ಅನ್ನುವ ಕಳಕಳಿ ಬೇಕು. ಮನುಷ್ಯ ಜನ್ಮ ಬಂದದ್ದೇ ಸಾರ್ಥಕ ಆಗುವ ಕಾರ್ಯಕ್ರಮಗಳವೆಲ್ಲ, ಅದರಿಂದ ಕರೆಸ್ಬೇಕು. ಆಮೇಲೆ ಯಾವಾಗಲೂ ಅವಕಾಶಕ್ಕಾಗಿ ಕಾಯಬೇಕಂತ. ಯಾವ ಅವಕಾಶ? ನನ್ನಿಂದ ಯಾರಿಗಾದರೂ ಉಪಕಾರ ಆಗತ್ತಾ ಅಂತ ಕಾಯಬೇಕಂತ. ನಿಮ್ಮ ಸಣ್ಣ ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ, ತುಂಬ ಈಸಿ ಮಾಡ್ಬೋದು. ಮಹತ್ತರವಾದ ಪುಣ್ಯ, ಭಗವಂತ ಪ್ರೀತನಾಗ್ತದೆ. ನೀವೆಲ್ಲೋ ಬಸ್ಸಲ್ಲಿ ಹೋಗ್ತೀರಿ ಅಥವಾ ಯಾವುದೋ ಫಂಕ್ಷನಲ್ಲಿ ಕೂತಿರ್ತೀರಿ, ಚೇರ್ ಫುಲ್ಲಾಗಿಬಿಟ್ಟಿರುತ್ತೆ, ಯಾರೋ ಒಬ್ಬರು ಮುದುಕರು ಬರ್ತಾರೆ, ನೀವು ಥಟ್ಟೆ ಎದ್ದು ಅವರಿಗೆ ಬಿಟ್ಟು ಕೊಟ್ಬಿಟ್ರಿ, ಅಯ್ಯೋ ನಿಮಗೆ ಎಷ್ಟು ಪುಣ್ಯ ಬಂತು, ದೇವರ ಪ್ರೀತನಾಗಿಬಿಡ್ತು. ನಾವು ಮುದುಕರು ನೋಡ್ತಾನೆ ಅವ್ರ ಮುಂದೆನೇ ಕಾಲ ಮೇಲೆ ಕಾಲು ಹಾಕ್ಕೊಂಡು, ನೋಡು ಮುದುಕ ಈಗ ಬಂದ, ನಾನಂತೂ ಅಳ್ಳಾಡಲ್ಲ ಅಂದ ಹಂಗೆ ಕೂತಿರ್ತೀನಿ. ಅದೇನು ಚೀಫ್ ಮಿನಿಸ್ಟರ್ ಸೀಟೇ ಅಷ್ಟು ಅಂಟ್ಕೊಂಡು ಕೂತ್ಕೊಳ್ಳಿಕ್ಕೆ? ಕೊಡಬೇಕು. ಯಾರಾದರೂ ಮೆಟ್ಲು ಹತ್ತುವಾಗ ಅವ್ರಿಗೆ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಚೂರು ಕೈ ಕೊಡಿ. ನಿಮ್ಮ ಕೈ, ನಿಮ್ಮ ಮೈ, ನಿಮ್ಮ ಶಕ್ತಿ ಸಾರ್ಥಕ, ಕೃಷ್ಣಾರ್ಪಣ ಅನ್ನಿ, ದೇವರು ತುಂಬ ಪ್ರೀತನಾಗ್ತಾನೆ. ಪರೋಪಕಾರ ಇದೆಯಲ್ಲ, ಪರ ಅಂದರೆ ಪರಮಾತ್ಮ, ಅವನಿಗೆ ಸೇವಾ. ಅದು ನಾವು ನಮಗೆ ಮಾಡಿಕೊಂಡದ್ದಿದ್ದೇ ಇದೆ, ನಮ್ಮವ್ರಿಗೆ ಮಾಡಿದ್ದಿದ್ದೇ ಇದೆ. ಭಗವಂತ ಪ್ರೀತನಾಗಲಿ ಅಂತ ಪರೋಪಕಾರ ಬುದ್ಧಿ ಮಾಡಬೇಕಿತ್ತು. ಏನಿಲ್ಲ, ಪರೋಪಕಾರ ಶಬ್ದವೇ ಇಲ್ಲ. ಸುಮ್ಮನೆ ಇಷ್ಟು ವರ್ಷ ಬದುಕಿದ್ದೇ ದೊಡ್ಡದು. ಜಲಾಶಯೋ ನೈವ ಕೃತೋ ಹಿ ನಿರ್ಜಲೆ. ಎಲ್ಲಿಯಾದರೂ ಜೀವನದಲ್ಲಿ ದೇವರ ಶಕ್ತಿ ಕೊಟ್ಟ ಅಂತಾದರೆ ಒಂದು ಬಾವಿಯೋ, ಒಂದು ಕೆರೆಯೋ, ಒಂದು ಬೋರ್ವೆಲ್ಲೋ ನಿರ್ಮಾಣ ಮಾಡಿ ಕೊಡಬೇಕಂತ. ಅಯ್ಯೋ ಅದೆಲ್ಲ ಭಾಳ ಕಷ್ಟ ಆಚಾರ. ಹೋಗಲಿ, ನಿಮ್ಮನೇಲಿ ಬೋರ್ವೆಲ್ ಇದೆಯಲ್ಲ, ಯಾರು ಬಂದರೆ ನೀರು ಹಿಡ್ಕೊಳಕ್ಕಾದ್ರು ಬಿಡಬೇಕಂತ. ಕೆಲವರು ಲಾಕ್ ಮಾಡಿ ಯಾರನ್ನೂ ಒಳಗೆ ಬಿಡ. ನಿಮಗೆ ಪುಣ್ಯ ಕೊಡಬೇಕು ಅಂತ ದೇವರಿಗೆ ಅನಿಸಿದರೆ ಮಾತ್ರ ಯಾರನ್ನಾರು ನಿಮ್ಮನೆ ಬೋರ್ವೆಲ್ ನೀರಿಗೆ ಕಳಿಸ್ಕೊಡ್ತಾರೆ. ಇದು ಅವಕಾಶ. ಯಾರು ಬಂದರೆ ಅವ್ರಿಗೊಂಚೂರು ಜಾಗ ಮಾಡಿಕೊಟ್ಟು, ಬನ್ನಿ ನೀವು ತೊಗೊಂಡೋಗಿ ನೀರು ತೊಗೊಳಕ್ಕೆ ಅಂತ ತೊಗೊಳ್ಳಿ, ಇಷ್ಟು ಅಂದುಬಿಟ್ರೆ ಸಾಕು. ನೀರೇನು ನಿಮ್ಮದಲ್ಲ. ಏನೋ ಹೇಳುವಾಗ ಹೇಳ್ತಾರೆ H2O ಅಂತ, ಆದರೆ H ಕೊಡ್ತೀವಿ, 2 ಕೊಡ್ತೀವಿ, O ಕೊಡ್ತೀವಿ. ಮಾಡಿಕೊಡ್ತೀರ ನೀರು? ಅವೆಲ್ಲ ನಮ್ಮದಲ್ಲ. ಮಣ್ಣು, ನೀರು, ಗಾಳಿ, ಬೆಂಕಿ ಇವೆಲ್ಲ ದೇವ್ರದ್ದು ರೀ, ಅದನ್ನು ಕೊಡಬೇಕಂತೆ. ನಿರ್ಜಲೇ ಮನುಷ್ಯ ಹೇತೋ ಪಶು ಪಕ್ಷಿ ಹೇತವೇ. ಈ ಬೇಸಿಗೆಗಾಲದಲ್ಲಿ ಮನೆಯ ಮುಂದೆ ಒಂದು ತಟ್ಟೆಯೋ, ಒಂದು ಬಟ್ಲೋ, ಒಂದು ಹಿಂದೆಲ್ಲ ಮನೆ ಮುಂದೆ ಬಾನಿ ಅಂತ ಇರ್ತಿತ್ತು ಒಂದು, ಅದರೊಳಗೆ ಅಕ್ಕಿ ತೊಳೆದದ್ದು, ಮನೆ ಸಿಪ್ಪೆ, ಅದು ಇದು ಎಲ್ಲ. ಪಶು ಪಕ್ಷಿಗಳು, ಹಸು ಮುಂತಾದ್ದೇನಾರು ಮನೆ ಮುಂದೆ ಬಂದರೆ ಅದರೊಳಗಿರೋ ನೀರು ಕುಡಿದು ಏನೋ ಮಾಡ್ತಿದ್ರು. ಏನಿಲ್ಲ, ಇವಾಗ ಯಾರಿಗೂ ನೀರು ಕುಡಿಯೋಕ್ಕಿಲ್ಲ. ಮತ್ತೆಲ್ಲ ಹಳ್ಳಿ ಕಡೆ ಇವತ್ತಿಗೂ ಕೂಡ ಮನೆ ಮುಂದೆ ಒಂದು ಹೂಜಿ ಗೀಜಿ ಇಟ್ಟು, ಮಡಕೆ ಅದ್ರಲ್ಲಿ ನೀರಿಟ್ಟು ಬೇಸಿಗೆಗಾಲದಲ್ಲಿ ಅರವಟ್ಟಿಗೆ ಅಂತ ಏನಾದ್ರು ಮಾಡಬೇಕು. ಗೋವುಗಳಿಗೆ, ಬ್ರಾಹ್ಮಣರಿಗೆ ವೃತ್ತಿಯನ್ನು ಕಲ್ಪಿಸಿ ಕೊಡಬೇಕಂತ. ಗೋವುಗಳಿಗೆ ಒಂದು ಹುಲ್ಲು ಮೇಯ್ಲಿಕ್ಕೆ ಅನುಕೂಲ ಆಗುವ ಹಾಗೆ ಒಂದಷ್ಟು ಜಾಗ ಇದ್ದರೆ, ಈಗ ಅದು ಗೋಮಾಳ ಅಂತ ಅದನ್ನೂ ಎಲ್ಲ ಸೈಟ್ ಮಾಡಿ ಮನೆ ಕಟ್ಕೊಂಬಿಟ್ಟಿದೆ. ಅದು ಮೋರಿ ನೀರು ಹೋಗ್ಲಿಕ್ಕೆ ಬಿಡಬಾರ್ದಂಗೆ ಮನೆ ಕಟ್ಟಿದ್ದಾರೆ ನೋಡಿ. ಅದಕ್ಕೆ ಎಲ್ಲ ವ್ಯವಸ್ಥೆ. ರಾಜಕಾಲುವೆಗಳ ಒತ್ತುವರಿ, ಇಂದಿರಾ ರಮಣ, ಗೋವಿಂದ, ಅದೆಲ್ಲ ಮಾಡಬಾರ್ದು.
ಅದೆಲ್ಲ ಮಾಡಿದ್ರೇ ನರಕದಲ್ಲಿ ಈ ಎಲ್ಲ ಪಾಪಗಳು ಅನುಭವಿಸಬೇಕಿದೆಯಂತ. ಮನುಷ್ಯನಾಗಿ ಇನ್ನೇನು ಮಾಡಬೇಕಿತ್ತು? ನ ನಿತ್ಯ ದಾನಂ, ನಿತ್ಯದಲ್ಲಿ ದಾನ ಮಾಡಬೇಕಂತ. ಏನಾದರೂ ಮಾಡಲೇಬೇಕು. ಏನು ಮಾಡೋದು? ಏನು ಮಾಡಬೇಡಿ. ನೀವು ದಿನಾ ಅನ್ನ ಮಾಡುವಾಗ ನಿಮ್ಮ ಮನೇಲಿ ಫ್ಯಾಮಿಲಿ ಎಲ್ಲರಿಗೆ ಸೇರಿ 3 ಹಿಡಿ ಅಕ್ಕಿ ಬೇಕಾದರೆ 3 ಹಿಡಿ ಪಾತ್ರೆಗೆ ಹಾಕಿ ಇನ್ನೊಂದು ಹಿಡಿ ತೆಗೆದು ಒಂದು ಡಬ್ಬಕ್ಕೆ ಹಾಕಿ. ನಿತ್ಯದಲ್ಲಿ 1 ಮುಷ್ಟಿ ಅಕ್ಕಿ, ಇನ್ನೇನು ದೊಡ್ಡದು, ಏನು ತಲೆ ಹೋಗಲಿ. ನೀವು ಬೇಕಾದ್ರೆ ಒಂದು ತುತ್ತು ಕಡಿಮೆ ತಿನ್ನಿ, ಏನು ಆರೋಗ್ಯ ಒಳ್ಳೆಯದು, ಫ್ರೀಯಾಗಿರುತ್ತೆ ಬಾಡಿ. ಆ 1 ಹಿಡಿ ಅಕ್ಕಿ 1 ತಿಂಗಳು 15 ದಿನ ಆದಮೇಲೆ ಎಲ್ಲಿಯೋ ಅನಾಥಾಶ್ರಮಕ್ಕೋ, ಯಾರಿಗೆ ಅಕ್ಕಿಯ ಅವಶ್ಯಕತೆ ಇದೆ, ಊಟಕ್ಕೆ ಯಾರಿಗಿಲ್ಲ, ಯಾರೋ ಬ್ರಾಹ್ಮಣನೋ ಯಾರೋ, ಅನ್ನದಾನಕ್ಕೆ ಮಾತ್ರ ಎಲ್ಲರೂ ಪಾತ್ರರೇ. ಕ್ಷುದಿತಂ ಪಾತ್ರಂ, ಹಸಿವಿನಿಂದ ಬಳಲಿದವ ಅನ್ನಕ್ಕೆ ಪಾತ್ರ, ಅವನು ಕೊಟ್ಟರೆ ಸಾಕು. ಗವಾನ್ನಿಕಂ, ಗವಾನ್ನಿಕ ಅಂದರೆ ಗೋಸೇವ, ನಿತ್ಯದಲ್ಲಿ ಗೋವು. ತುಂಬ ಜನ ಗೋವು ಅಂದರೆ ಹಾಲು, ಹಾಲಿಗಾಗಿ ಗೋವು ಅಲ್ಲ, ಪೂಜೆಗಾಗಿ ಗೋವು. ಹಿಂದಿನ ಕಾಲದಲ್ಲಿ ಗೋವನ್ನು ಮನೇಲಿ ಯಾಕೆ ಇಟ್ಕೊಳ್ಳೋರು? ಹಾಲು ಕೊಡುತ್ತೆ ಅಂತಲ್ಲ. ಮನೇಲಿ ಅಪ್ಪ ಅಮ್ಮನ ಯಾಕೆ ಇಟ್ಕೊಳ್ತಾರೆ? ಅದು ಪೆನ್ಷನ್ ಬರುತ್ತಲ್ಲ ಆಚಾರ, ಅದಕ್ಕೆ ಇಟ್ಕೊಂಡಿದ್ದೀನಿ. ಅಂದ್ರೆ ಏನು ಅರ್ಥ ರೀ? ಪೆನ್ಷನ್ಗೋಸ್ಕರ ಅಪ್ಪ ಅಮ್ಮನ ಇಟ್ಕೊಳ್ಳೋರು ಮಕ್ಕಳಾವು ಅಲ್ಲ. ಹಾಗಾದ್ರೆ ಹಾಲ್ಗಾಗ ಹಸು ಇಟ್ಕೊಂಡ್ರು ಅಟ್ಟೆ. ಹಾಗಾದ್ರೆ ಯಾಕೆ ಇಟ್ಕೊಂಡಿದ್ದೀರಿ ಅಪ್ಪ ಅಮ್ಮನ್ನ? ಏನು ಸರ್ ಅಪ್ಪ ಅಮ್ಮನ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಕೇಳ್ತಿರಲ್ಲ, ಈ ಪ್ರಶ್ನೆನೇ ತಪ್ಪು. ಕೇಳಬಾರ್ದು. ಅಪ್ಪ ಅಮ್ಮನಲ್ಲದೆ ಮತ್ತು ಯಾರನ್ನ ಇಟ್ಕೋಬೇಕು? ಗೋವನ್ನೇ ಇಟ್ಕೋಬೇಕು. ಗೋವಲ್ಲದೆ ಇನ್ಯಾರನ್ನ ಇಟ್ಕೋಬೇಕು? ಹಿಂಗೆ ಕೇಳ್ಬೇಕಂತ. ನಮ್ಮದು ಸ್ವಲ್ಪ ಉಲ್ಟಾ ರೀ. ನಾವು ತಾಯಿನ ಬಿಟ್ಟು ನಾಯಿನ ಇಟ್ಕೊಳ್ತೀವಿ ಅಲ್ವಾ? ಇದೆಲ್ಲ ನಮ್ಮದೇ ಕಥೆಗಳು. ಎಲ್ಲ ಮಾಡಬಾರ್ದು. ಗವಾನ್ಹಿಕಂ, ಗೋವಿನ ಸೇವಾ. ನಾವು ಶ್ವಾನಾನ್ಹಿಕಂ ಅಂತ, ನಾಯಿದು ಆನ್ಹಿಕ ಮಾಡ್ತೀವಿ. ನಾಯಿನ ಕರ್ಕೊಂಡೋಗೋದೇನು, ಅದಕ್ಕೆ ಸ್ನಾನ ಮಾಡಿಸೋದೇನು, ಅದಕ್ಕೆ ತಿಂಡಿ ಕೊಡೋದೇನು, ಅದನ್ನು ಫ್ರಂಟ್ ಸೀಟಲ್ಲಿ ಕೂಡಿಸೋದೇನು, ಅದಕ್ಕೆ AC ಹಾಕೋದೇನು, ಅದಕ್ಕೆ ಏನು ಸ್ಟೈಲ್ ಅದು, ಫ್ರಂಟ್ ಡೋರಲ್ಲಿ ಬಾಗಿಲು ತೆಗೆದ ತಕ್ಷಣ ಇಳಿದು ಬಂದ್ವಿ. ಅನ್ಯಾಯದ ಮಯ. ನ ವೇದ ಶಾಸ್ತ್ರಾರ್ಥ ವಚ ಪ್ರಮಾಣಿತಂ, ವೇದಶಾಸ್ತ್ರವನ್ನು ಪ್ರಮಾಣ ಅಂತ ನಂಬಲೇ ಇಲ್ಲ. ಶ್ರುತಂ ಪುರಾಣಂ ನ ಪೂಜಿತೋಗ್ನೋ ದೇಹಿನ್ ಕ್ವಚಿನ್ ನಿಸ್ತರಯತ್ವಯಾಕೃತಂ. ಪುರಾಣಗಳ ಕಥಾಶ್ರವಣ ಮಾಡಬೇಕಿತ್ತು, ಮಾಡಲಿಲ್ಲ. ಭಗವಂತನ ಕತೆ ಹೇಳುವವರನ್ನು ಪೂಜೆ ಮಾಡಬೇಕಿತ್ತು, ಮಾಡಲಿಲ್ಲ. ಅದಕ್ಕೆ ಇದೆಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಹೆಣ್ಣು ಜೀವ ಆಗಿದ್ದರೆ ನ ಧರ್ಮ ಬುದ್ಧಿಯ ಪತಿರೇವ ಸೇವಿತೋ, ನಾನು ಪತಿ ಸೇವಾ ಮಾಡಲೇ ಇಲ್ಲ. ಮಾಡುವ ಕಾಲದಲ್ಲಿಯೂ ಧರ್ಮ ಬುದ್ಧಿಯಿಂದ ಮಾಡಲಿಲ್ಲ. ಅನ್ಯಾಯವಾಗಿ ನಾನು ಇಷ್ಟು ದಿನ ಕಳೆದು ಬಿಟ್ಟೆ. ಮಾಸೋಪವಾಸಂ, 15 ದಿನಕ್ಕೊಂದು ತಿಂಗಳಲ್ಲಿ ಬರುವ ಉಪವಾಸವನ್ನು ಮಾಡಲೇ ಇಲ್ಲ. ಹೀಗೆ ಈ ಥರ ಯೋಚನೆ ಮಾಡ್ತಾ ಹೋಗುವಾಗ 17 ದಿನ ಕಳೆದು ಬಿಡುತ್ತಂತೆ. 17ನೇ ದಿನ ಸಿಗೋದೇ ಸೌಮ್ಯಪುರ ಅಂತ. ಅಂದರೆ 11ನೇ ದಿನ ಆದಮೇಲೆ ಹೇಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿರ್ತಾರೆ ವಿಮುಖ ಶ್ರಾದ್ದದಿಂದ. ಅಂದರೆ 10 + 17 27ನೇ ದಿನ, ಅದೇ ಪ್ರಥಮ ಮಾಸಿಕ ಬರುತ್ತೆ. ಅದು ಸೌಮ್ಯಪುರ ಅಂತ ಊರು. ಅಲ್ಲಿ ಪುಷ್ಪಭದ್ರ ಅಂತ ನದಿ, ಅಲ್ಲಿ ನ್ಯಗ್ರೋಧ ಅಂತ ರಾಜ. ಅಲ್ಲಿ ಯಮದೂತರು ಈ ಜೀವನಿಗೆ ವಿಶ್ರಾಂತಿ ಕೊಡ್ತಾರೆ. ಮೊದಲನೇ ಊರು ಸಿಕ್ತಪ್ಪ, ಸ್ವಲ್ಪ ಕೂತ್ಕೊಂಡು. ಇವನಿಗೆ ಆಶ್ಚರ್ಯ, ಪರವಾಗಿಲ್ಲ, ಯಮದೂತರಿಗೂ ಇಷ್ಟೊಂದು ಕೃತಜ್ಞತೆ ಹೇಳಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಕೆಳಗೆ ಮತ್ತೆ ನೋಡ್ತಾನಂತೆ. ಹೆಂಡತಿ ಏನು ಮಾಡ್ತಾ ಇದ್ದಾಳೆ, ಗಂಡ ಏನು ಮಾಡ್ತಾ ಇದ್ದಾನೆ, ನಾನು ಸತ್ತ ಮೇಲೆ ಮಕ್ಕಳು ಹೇಗಿದ್ದಾರೆ, ಮನೇನೇನು ಮಾಡಿಬಿಟ್ಟಿದ್ದಾರೆ, ಯಾಚಾರನ್ನ ಕರೆಸಿದ್ರು, ಯಾರಿಗೆ ಎಷ್ಟು ದಾನ ಕೊಟ್ಬಿಟ್ರು, ಏನು ಹಾಳು ಮಾಡಿ, ಇದೇ ನೋಡ್ತಾನೆ. ಆಯಿತು, ತನ್ನ ಕತೆ ಮುಗೀತು ಅನ್ನೋ ಬುದ್ಧಿ ಬರೋದೇ ಇಲ್ಲ. ಹಾಗೆ ನೋಡ್ತಾ ಅವರನ್ನು ಕರೆದ್ರೆ, ಅಲ್ಲಯ್ಯ ನೀನು ವಿಶ್ರಾಂತಿ ತೊಗೊಂಡ್ರೆ ಅವ್ರನ್ನ ಬೇರೆ ಕರೀತೀಯ ಅಂತ ಮತ್ತೆ 4 ಬಾರಿಸ್ತಾರೆ. ಆ ಸೌಮ್ಯಪುರದಲ್ಲಿ ಮಗ ಕೊಟ್ಟಂತಹ ಪಿಂಡ ಪ್ರದಾನವನ್ನು ಸ್ವೀಕಾರ ಮಾಡಿ ಮುಂದೆ ಹೋಗುವಂಥದ್ದಿದೆ.
ಅದು ಮುಂದೆ ಹೇಗೋದ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ